मेरे तो सोगनी बातें हम दो पांचो धर्म गुरु 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 मंत्र जितना मन मंत्र करन पूर्ण कर सोनी सोनी पदन नमो शारदा सुभग साधु साधन में सचो बात सुभगा मंगलकारी सिद्ध करो मंगल आचार्य जमने मंगल गुरु सर्व साधु मंगल मंगल सरस्वती माता मंगल जिनवर्धन मंगलमय मंगल हरो साता मंगल करण से जगवी मंगल मंगल नाथ पुष्पांजलि सिपामी नमोकार मंत्र वत्स नमो आयुर्याण नमो उन्नयाय नमो पुष्पांजलि सिपाही चरकारी मंगल हरिहंत मंगल सीता मंगल साहू मंगल केवल गणतो नमो चरकारी लोकम हरिहंत लोकम सीता लोकम साहू लोकम केवल गणतो नमो ओम हरि पुष्पांजलि छिपामी जीवन है पानी की बूंद कब मिट जाए रे जीवन है पानी की बूंद कब मिट जाए रे होनी 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 कब काट जाए रे जीवन है पानी की बूंद कब मिट जाए रे जीवन है पानी की बूंद कब मिट जाए रे उदक चंदन तंदुर पुष्प कई चर सुदीप
श्री भगवतो गर्भजन कल्याणकपे नमः। ओम ह्रीं शरण सिद्धाचार्य उपाध्याय सर्व साधु पंचवर्णेभ्यो नमः। ओम ह्रीं श्री दीनाथ भगवान अष्टोत्तर सहस्रनामेभ्यो नमः। ओम ह्रीं श्री सम्यक् दर्शन सम्यक् ज्ञान सम्यक् चारित्र्यभ्यो मम अनार्घ्य पद प्राप्तये दिव्य अर्घ्यं निरूपयामि। ನೋಡಿ ಪುಸ್ತಕ ಯಾರಿಗಿಲ್ಲ ಐದೋದೆಲ್ಲರಿಗೂ ಈ ಪುಸ್ತಕ ಯಾರಿಗಿಲ್ಲ ಬಾಜಿ ಬಾಜಿ ನೋಡ್ಕೊಂತ ಅದು ಪುಸ್ತಕ ಐದವ ತರಕ್ಕೆ ನಿಮಗೆ ಅಲಸಿ ಮಾಡ್ತೀನಿ अभिवन्द्य जगत्रेशं सप्तादनार्घ्यमनन्त चतुर्भुजायं पुष्पांजलि क्षिपामि इरुपत्नाल्कु नामयस्तु सुंदरा ಅವರ ನಾಮ ಸ್ಮರಣೆ ಮಾಡುವೆವು Thank you.
श्री शांति सागर श्री विद्या सागर शक्ति श्री आदि सागर सागर शक्ति शक्ति श्री महासागर श्री महासागर श्री महासागर रामाना नित्यं प्रथम पदभुत केवलोगा स्फुरन्मना परियच्छुद्धबोधा दिव्यामदि गणबला प्रबोधा स्वस्ति प्रियासु परमस्य योना पुष्पप्रधानोपममेकबीजं संस्कृतसंस्कृतपदापसात् चतुर्विधबुद्धिपरप्रदान स्वस्ति प्रियासु परमस्य योना सर्वस्नं संस्कृणतरुणा सर्वागणागणानि लोकनानि विद्यामती जनबलगणा स्वस्ति प्रियासु परमस्य प्रत्येकबोधा ನಮೋಕಾರ ಮಂತ್ರ ಸೃಷ್ಟಿ ವ್ರತ ಮಾಡ್ತಾರೆ. ಅವರು ಮುಂದಿನ ಜನ್ಮದಲ್ಲಿ 3 ಜನ್ಮದೊಳಗೆ ಪುರುಷ ಜನ್ಮವನ್ನು ಪ್ರಾಪ್ತ ಮಾಡಿಕೊಂಡು ಮೋಕ್ಷ ಪ್ರಾಪ್ತ ಮಾಡಿಕೊಳ್ಳುವಂಥ ಒಂದು ಶಕ್ತಿಯನ್ನು ಪಡ್ಕೊಳ್ತಾರೆ. ಈಶ್ವರಚಂದ್ರ ಶೆಟ್ಟಿ ಮತ್ತು ಚಂದನ ಶೆಟಾಣಿ ತಮ್ಮ ಜೀವನವನ್ನು ಚಂದ್ರನ ಷಷ್ಠಿ ವ್ರತದಿಂದನೇ ಪವಿತ್ರ ಮಾಡಿಕೊಂಡಿದ್ರು, ಮೋಕ್ಷ ಪ್ರಾಪ್ತ ಮಾಡಿಕೊಂಡಿದ್ರು. ಸ್ವರ್ಗಾದಿ ಸುಖವನ್ನು ಅನುಭವಿಸಿ ಬಂದು ಮನುಷ್ಯ ಜನ ಪ್ರಾಪ್ತ ಮಾಡಿಕೊಂಡು ದೀಕ್ಷಾ ತಗೊಂಡು ದೀಕ್ಷಾ ತಗೊಂಡು ಸ್ವರ್ಗ ಸುಖವನ್ನು ಅನುಭವಿಸಿ ಬಂದು ಅಲ್ಲಿ ಹೋಗಿ ಪುರುಷ ಜನ್ಮವನ್ನು ಪಡ್ಕೊಂಡು ಇಲ್ಲಿ ಬಂದು ಮನುಷ್ಯದಲ್ಲಿ ಪುರುಷ ಜನ್ಮ ಪಡ್ಕೊಂಡು ಚಂದನ್ ಶೆಟಾಣಿ ಮೋಕ್ಷ ಪ್ರಾಪ್ತ ಮಾಡಿಕೊಂಡಂಥ ಕಥೆ ಇದರಲ್ಲಿ ಜೋಡ್ಕೊಂಡಿದೆ. ಚಂದನ್ ಷಷ್ಠಿ ವ್ರತದಲ್ಲಿ ಚಂದನ್ ಷಷ್ಠಿ ವ್ರತ ಯಾಕೆ ಮಾಡ್ತಾರೆ ಅಂತಂದರೆ, ನಮ್ಮ ಆತ್ಮನಲ್ಲಿ ಯಾವ್ಯಾವ ಪರ್ಯಾಯದಲ್ಲಿ ಯಾವ ಜೀವ ಎಷ್ಟೆಷ್ಟು ಪರ್ಯಾಯದಲ್ಲಿ ಎಷ್ಟು ದೋಷ ಮಾಡ್ಕೊಂಡು ಬಂದಿತ್ತು ಆ ದೋಷವನ್ನು ದೂರ ಮಾಡಲಿಕ್ಕಾಗಿ ಕಥೆ ಇದೆ. ಕತೆ ಒಂದು ಪರ್ಯಾಯ ಇದೆ. ಕರೆ ಎಲ್ಲ ಭವ್ಯಾತ್ಮ ಯಾಕೆ ಮಾಡ್ತಾರೆ ಅಂತಂದರೆ, ಜನ್ಮಾಂತರದಲ್ಲಿ ಎಷ್ಟೋ ಗತಿಗಳಲ್ಲಿ ಎಷ್ಟೋ ಪರ್ಯಾಯದಲ್ಲಿ ಜನ್ಮ ತಗೊಂಡು ಎಷ್ಟೆಷ್ಟು ದೋಷ ಮಾಡ್ಕೊಂಡು ಬಂದೀವಿ. ಆ ದೋಷವನ್ನೆಲ್ಲ ದೂರ ಮಾಡಲಿಕ್ಕೆ ಇವೆಲ್ಲ ನಂಬಿಕೆಗಳಿರ್ತಾವೆ. ಅದ್ರ ಜೊತೆಗೆ ಇವತ್ತು ಶಾಂತಿನಾಥ ವಿಧಾನವನ್ನು ಇಟ್ಕೊಂಡಿವಿ. ಎಲ್ಲ ಭವ್ಯಾತ್ಮರು ಶಾಂತಿ ಪಡ್ಕೊಳ್ಳಿ, ಶಾಂತಿನಾಥ ಭಗವಂತರ ಸ್ತುತಿ ಮಾಡಿ, ಶಾಂತಿನಾಥ ಭಗವಂತರ ವಿಧಾನ ಮಾಡಿ ಪುಣ್ಯ ಪಡ್ಕೊಳ್ಳಿ ಅಂತ ಶಾಂತಿನಾಥ ವಿಧಾನ ಇದೆ. ಅದಕ್ಕಾಗಿ ಇವತ್ತು ಮೊದಲು ಶಾಂತಿನಾಥ ಭಗವಂತರ ವಿಧಾನ ಮಾಡೋದಿದೆ. ಅದಾದ ನಂತರ ಚಂದನ್ ಷಷ್ಠಿ ವ್ರತ ಮಾಡೋದಿದೆ. ಇವತ್ತು ಪೂಜಾ ಇದೆ. ಕೆಲವರು ಭಾಳಷ್ಟು ವಿಕಲ್ಪಗಳನ್ನು ಮಾಡ್ಕೊಂಡು ಚಂದನ್ ಷಷ್ಠಿ ವ್ರತ ಹೆಂಗೆ ಮಾಡಬೇಕು,
ದಿನ ರಾತ್ ಮಾಡಬೇಕು, ದಿಲ್ಲನ್ ಮಾಡಬೇಕು, ಎಷ್ಟು ಪೂಜೆ ಮಾಡಬೇಕು, ಏನು ಮಾಡಬೇಕು, ಏನು ತರಬೇಕು, ಎಷ್ಟು ಕೈಗೆ ತೆಂಗಿನಕಾಯಿ ತರಬೇಕು, ಭಾಳ ವಿಕಲ್ಪಿತ್ತು ಕೆಲವರಿಗೆ. ಕೆಲವು ಕಾಕುಗಳು ಕೇಳಿದ್ರು ನಮಗೆ, ಅದೇ 50 ತೆಂಗಿನಕಾಯಿ ಸಾಕಂದ್ರೆ ಹೊತ್ಕೊಂಡ್ಬಿಡೋದು ಹೆಂಗೆ ನೀವು ಅಂತ ಕೇಳಿದೆ. 50 ತೆಂಗಿನಕಾಯಿ ಸಾಕೊಂಡು ಕೇಳ್ತಾರೆ. 80 ಒಬ್ಬರಿಗೆ, ನಗರದ 80 ತೆಂಗಿನಕಾಯಿ ಅಂತ ಒಬ್ಬರಿಗೆ. ಹೆಸರು ಎಷ್ಟು ಏರಿಸ್ಬೋದು, ಬಂಗಾರ ಬೆಳೆನೂ ಏರಿಸ್ಬೋದು. ಕರೆ ಏರಿಸುವಂಥ ಶಕ್ತಿ ಇದ್ದವರು ಬಂಗಾರ ಬೆಳ್ಳಿನ ತೆಂಗಿನಕಾಯಿ ಮಾಡಿ ಏರಿಸ್ತಾರೆ. ಕರಮ್ ನಿರ್ಧಾರ ಆಗ್ಬೇಕಲ್ಲ, ಏರಿಸೋದು ಒಂದೇ ನೋಡಬಾರ್ದು, ಭಾವ ಮುಖ್ಯ ಇರ್ತದೆ. ಈ ರಥದಲ್ಲಿ ಉಪವಾಸ ಮಾಡೋದು ಮುಖ್ಯ ಇರ್ತದೆ. ನಿರಂತರ ಉಪವಾಸ ಮಾಡಿ ವ್ರತ ಮಾಡಬೇಕು ಅಂತ ಹೇಳಿದ್ದಾರೆ. ಅವುಗಳಿಗೆ ಕರಮ್ ನಿರ್ಧಾರ ಆಗೋದು, ತಿಂದು ಉಂಡು ಕುತ್ಕೊಂಡ್ರೆ ಹೆಣ್ಣೆ. ಇದರ ಜಗನ್ಯ ಮಧ್ಯಮಿಲ್ಲ, ಉತ್ಕೃಷ್ಟ ಒಂದೇ ಐತಿ ಉಪವಾಸ ಮಾಡೋದು. ಮಹಾರಾಜ ಮುಂಚೆ ಹೇಳಿಲ್ಲ, ನಾವು ಮುಂಚೆ ನಿನ್ನೆಲೆ ಸರಿಯಾಗಿ ಮಾಡ್ಕೊಬರ್ತಿದ್ದೀವೋ. ಹೌದು, ಅವರು ಊಟಕ್ಕೆ ಇಟ್ಟೇ ಇರ್ತಾರೆ, ಇಲ್ಲಿ ಹೇಳೋದು ಕಮ್ಮಿ ಮಾಡ್ತಾರೆ. ಅದಕ್ಕೆ ಇದು ನೀವು ಊಟ ಮಾಡಬೇಡಿ ಅಂತ ಹೇಳ್ತಿಲ್ಲ ನಾನು, ಉಪವಾಸ ಮಾಡಿ ಅಂತ ಹೇಳ್ತೀನಿ. ಕತೆ ಪರಿಭಾಷೆ ಹೇಳ್ತೇನೆ, ಇವತ್ತಿನ ವ್ರತದ ಪರಿಭಾಷೆ ಹೇಳ್ತೇನೆ. ನಾವು ಯಾರಿಗೂ ಅಡ್ಡಿ ಬರಂಗಿಲ್ಲ. ಕರೆ ವ್ರತ ಮಾಡೋದಿದು ನಿರಂತರ ಉಪವಾಸ ಮಾಡಿ ಇರ್ತದೆ. ತಿನ್ನೋದು ಅನ್ನೋದು ಜೀವನ ಪರ್ಯಂತ ಇರ್ತದೆ. ಯಾವಾಗ ತಿಂದಿಲ್ಲ ನೀವು, ಏನೇನು ತಿಂದಿಲ್ಲ ಅದನ್ನ ಇವತ್ತು ಮಾಡ್ಸಕ್ಕೆ ಹೇಳ್ತೀವಿ. ಆದರೆ ವ್ರತ ನಿಯಮ ಮಾಡಿದ ನಿಯಮವನ್ನು ಹೇಳ್ತಾರೆ. ಇವತ್ತಿನ ವ್ರತದ್ದು ಜಗನ್ಯ ಮಧ್ಯಮಿಲ್ಲ, ಉತ್ಕೃಷ್ಟ ಒಂದೇ ಐತಿ. ಎಲ್ಲ ವ್ರತದ್ದು ಉತ್ಕೃಷ್ಟ ಜಗನ್ಯ ಮಧ್ಯಮ ಇರ್ತಾವೆ. ಖರೆ ಚಂದನ ಷಷ್ಠಿ ಇರೋದು ಹಂಗಿಲ್ಲ, ಉತ್ಕೃಷ್ಟನೇ ಐತಿ. ಜಗನ್ಯ ಹೆಂಗಿರ್ತದೆ, ಏಕಾಸನ ಒಂದ್ಸರಿ ಊಟ ಮಾಡಿ ಬಾಕಿ ಸ್ವಲ್ಪ ತ್ಯಾಗ ಮಾಡೋದು, ಈ ಜಗನ್ಯ ಇರ್ತದಲ್ಲ. ಮಧ್ಯಮ ಅಂದರೆ ಉಪವಾಸ. ಉತ್ಕೃಷ್ಟ ಅಂದರೆ ರೋಷದ ಉಪವಾಸ. ನಿನ್ನೆ ಏಕಾಸನ, ಇವತ್ತು ಉಪವಾಸ, ನಾಳೆ ಏಕಾಸನ. ಇದು ಉತ್ಕೃಷ್ಟ ಐತಿ. ಅದಕ್ಕಾಗಿ ತಾವು ಉತ್ಕೃಷ್ಟ ಆಗದಿದ್ರು ಕೂಡ ಜಗನ್ಯ ಮಾಡಿ, ಜಗನ್ಯ ಆಗಲಿಲ್ಲ ಅಂದರೆ ಮಧ್ಯಮರ ಮಾಡಿ, ಮಧ್ಯಮ ಜಗನ್ಯಾರ ಮಾಡಿ, ಏಕಾಸನಾರ ಮಾಡಿ. ಮತ್ತು ಸಾಯಂಕಾಲ ಮತ್ತೆ ಸ್ವಲ್ಪ ನೀರು ಕುಡಿದು ನಡೀತಾನ, ಹಿಂಗೆ ಮಾಡ್ಕೋಬೇಡ. ಯಾರಿಗೆ ಉಪವಾಸ ಆಗಲ್ಲ ಏಕಾಸನ ಮಾಡಿ ಆಮೇಲೆ ಸ್ವಲ್ಪ ಮನೋವಚನ ಕಾಯ್ದಿಂದ ತ್ಯಾಗ ಮಾಡಿ. ನಾಳೆ ಭಗವಂತ ದರ್ಶನ ಮಾಡಿ ಪೂಜಾ ಅಭಿಷೇಕ ನೋಡಾಗೋ ತನಕ ಬಾಯಿಗೆ ನೀರು ಹಾಕೋಲ್ಲ. ಮತ್ತು ತಗೊಳ್ಳೋದು ಯಾರ್ಯಾರಿಗೆ ಬೇಕು ಉಪವಾಸ ಬರುತ್ತೆ ತಗೊಳ್ತಾರೆ. ನಿರಂಕರದವರು ಕೈ ಎತ್ತಿ ಮತ್ತೆ ಅವ್ರ ಕಾಯಿಸೋದು ಮಾಡ್ಕೊಳ್ತಾರೆ. ನಿರಂಕರದವರು ಜಪ ಮಾಡ್ಕೊಳ್ಳಿ, ಎಲ್ಲರೂ ನಿರಂಕಾರದವ್ರು ಜಪ ಮಾಡ್ಕೊಳ್ಳಿ. ನಿರಂಕರದವರು ಈಗ ಅವ್ರು ಹೇಳ್ತಿದ್ದಾರೆ, ಅವ್ರು ಹೇಳ್ಯಾರೆ ಮಾಡ್ಕೊ. ಏಕಾಸನದವರು ಒಂದೇ ಸರಿ ಊಟ ಮಾಡುವಂಥವ್ರು ಇವತ್ತು ಯಾರಿದ್ರಲ್ಲ ಅವ್ರಿಗೆ ಕಾಯಿಸೋದು ಮಾಡ್ಕೊಳ್ಳಿ, ನಮ್ಮ ಜಪ ಮಾಡ್ಕೊಳ್ಳಿ. ದುವಾಸನದವರು ಇದ್ದಾರ ಇಲ್ಲ, ದುವಾಸನ ಇವತ್ತು ಮಾಡಬಾರ್ದು. ಸ್ತ್ರೀ ಪರ್ಯಾಯ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡಬೇಕಂತಿದ್ದವರು ಊಟ ತಿಂಡಿಗೆ ಆಸೆ ಮಾಡಬಾರ್ದು ಇವತ್ತು. ನಿಮ್ಮ ಬದಿಗೆ ಅರ್ಥ ಮಾಡ್ಕೊಳ್ತಾವ. ಅವ್ರು ಇವತ್ತು ಏಕಾಸನ ವ್ರತ ತಗೊಂಡಾಗ ನಿರಂತರ ಉಪವಾಸ ತಗೊಂಡೋಗ್ಯಾರೆ, ಪೂಜೆ ಮಾಡಿ ಹೋದ್ರು. ಅವರು ಏನೋ ಸ್ವಲ್ಪ ಸ್ವಾಸ್ಥ್ಯ ಇಲ್ಲ, ಹಂಗೆ ನಾವು ಹೋಗ್ತೀವಿ ಪೂಜೆ ಮಾಡಿ ಅಂತ ಸಂಸಿ ಪೂಜೆ ಮಾಡಿ ಹೋದ್ರು. ಯಾರು? ಪ್ರೇಮ ಆಂಟಿ. ಅವ್ರು ಪೂಜೆ ಮಾಡಿ ತಮ್ಮ ವ್ರತ ನಿಯಮ ಸಾಧನೆ ಮಾಡಕ್ಕೆ ಹೋದ್ರು. ಅವರು
ನಿನ್ನೆನೆ ಅವರಿಬ್ರು ವಜ್ರವಕ್ಕ ಮತ್ತು ಅವರಿಬ್ರು ನಿನ್ನೆನೆ ತಗೊಂಡಿರೋದು ಉಪವಾಸನ ಮಾತ್ರ 3 ಜನ ಇವ್ರು ತಗೊಂಡ್ಯಾರ ಸುಧಾಕ ನಿನ್ನೆಲೆ ನಿನ್ನೆ ಏಕಾಸನ ಇವತ್ತು ಉಪವಾಸ ಏಕಾಸ ನಾಳೆ ಉಪವಾಸ ನಾಳೆ ಅಷ್ಟಮಿ ಇದೆಯಲ್ಲ ಮರಿ ಹಾಂ ನಾಳೆ ನಿರಂತರ ಹಾಂ ದೊಡ್ಡ ತಪಸ್ಸಿದವರು 2 ಉಪವಾಸ ಮಾಡ್ತಿದ್ದಾರೆ. ಆದರೂ ಕೂಡ ನೀವೆಲ್ಲರೂ ಇಷ್ಟೊಂದು ತಪಸ್ಸೆ ಮಾಡ್ತೀರ ಅಂದರೆ ನೀವು ಧನ್ಯರು. ಕೆಲವರು ಏನು ಗೊತ್ತಾಗಲ್ಲ ಸ್ಥಿತಿಯಲ್ಲಿದ್ದವರಿಗೆ ವ್ರತ ನಿಯಮ ತಿಂದು ಆಮೇಲೆ ಡಯಾಬಿಟೀಸ್ ಅಂತ ಹೇಳಿ ಇಂಜೆಕ್ಷನ್ ತಗೊಳ್ತಿರ್ತಾರೆ. ನಡೀತಲ್ಲ, ರಾತ್ರಿ ಹೋಗ್ಬಾರ್ದು. ರಾತ್ರಿ ಎಲ್ಲ ಹೋಗ್ಬಾರ್ದು. ವೃತ್ತ ನಿಯಮ ಮಾಡಿದಂಥವ್ರು ಆರಾಮ್ ಹಿಂಸೆ ಮಾಡಬಾರ್ದು ಅಂದರೆ ಗಾಡಿಯಲ್ಲಿ ಅನಿವಾರ್ಯ ಹೋಗೋದವರಿಗೆ ಆರಾಮ್ ಬಟ್ಟೆ ತೊಳೆಯೋದು, ನೆಲ ಒರೆಸೋದು, ಪಾತ್ರೆ ತಿಕ್ಕೋದು, ಗುಡಿಸೋದು ಯಾವುದು ತ್ಯಾಗ ಇವತ್ತೊಂದು ದಿವಸ ತ್ಯಾಗ. ಇವತ್ತೊಂದು ದಿವಸ ಮನೇಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಿಮಗೆ ಹಾಕಿ ತಿನ್ನೋದು ಇಲ್ಲಾಂದರೆ ಹಾಗೆ ಅದ್ರ ಮೇಲೆ ಕಸದ ಮೇಲೆ ಮಲ್ಕೊಳ್ಳೋದ್ರೆ ಕಸ ಒರೆಸೋದಿಲ್ಲ. ಇವತ್ತು ಬಟ್ಟೆ ತೊಳೆಯೋದಿಲ್ಲ, ಏನಿದಾವೆ ಬಟ್ಟೆ ತೊಳೆದು ಅದನ್ನ ಹಾಕ್ಕೊಂತ ಇರೋದು. ಯಾಕ ಆರಾಮ್ ಹಿಂಸೆ ಮಾಡಿ ವ್ರತ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅಂಗಡಿಯವ್ರು ಏನು ಮಾಡೋರು ಅಂಗಡಿ ಅವ್ರು ಆಳಿದ್ದಾರೆ. ಇವತ್ತು ವ್ರತ ನಿಯಮ ಪಾಲನೆ ಮಾಡಬೇಕು. ಚಂದನ ಷಷ್ಠಿ ವ್ರತ, ಈಶ್ವರ್ ಚಂದ್ರ ಮತ್ತು ಚಂದನ ಇವರು ತಮ್ಮ ಜೀವನದಲ್ಲಿ ವ್ರತವನ್ನು ಪಾಲನೆ ಮಾಡಿದ್ರು. ಯಾಕೆ ಮಾಡಿದ್ರು? ಅವರಿಗೆ ದೋಷ ಆಗಿತ್ತು ಹಿಂದಿನ ಜನ್ಮದ ಕತೆ. ಒಬ್ಬ ರಾಜ ಪ್ರಶ್ನೆ ಕೇಳಿದಾರ ಮಹಾರಾಜರೇ ನನ್ನ ರಾಣಿ ಮೇಲೆ ಇಷ್ಟು ಪ್ರೀತಿ ಯಾಕೆ ನನಗೆ ಅಂತ ಕೇಳ್ದ ಮುನಿ ಮಹಾರಾಜರು ಕೇಳ್ಬಿಟ್ಟ. ಮುನಿ ಮಹಾರಾಜ ಶ್ರಾವಕ ಉತ್ತಮ ವ್ರತವನ್ನು ಹೇಳ್ತಾ ಇದ್ರು ಪ್ರವಚನದಲ್ಲಿ. ತ್ಯಾಗ ಮಾಡಬೇಕು, ಮೋಹ ತ್ಯಾಗ ಮಾಡಬೇಕು ಅಂತ ಅವನಿಗೆ ವೈರಾಗ್ಯ ಬಂತು. ಒಂದು ಪ್ರಶ್ನೆ ಬಂತು ಅವನಿಗೆ, ನನ್ನ ರಾಣಿ ಮೇಲೆ ಇಷ್ಟ್ಯಾಕೆ ಪ್ರೀತಿ, ಇಷ್ಟ್ಯಾಕೆ ಸ್ನೇಹ ಅಂತ ಕೇಳ್ದ. ಮುನಿ ಮಹಾರಾಜರು ನಾವು ಹಿಂದಿನ ಜನ್ಮ ಕತೆ ಹೇಳಿದ್ರು. ಹಿಂದಿನ ಜನ್ಮದಲ್ಲಿ ನೀನು ಮತ್ತೆ ನಿನ್ನ ರಾಣಿ ಈಶ್ವರ ಚಂದ್ರ ಮತ್ತೆ ಚಂದನ ಅಂಥೇಳಿ ಶೇಠಾಣಿ ಇದ್ರಿ. ಆ ಒಂದು ಕಾಲದಲ್ಲಿ ನೀವು ಸುಳ್ಳು ಹೇಳಿ ಮುನಿಗಳಿಗೆ ಅಶುದ್ಧ ಅವಸ್ಥೆಯಲ್ಲಿ ಆಹಾರ ಕೊಟ್ಬಿಟ್ಟಿದ್ವಿ. ಆ ಒಂದು ಅಶುದ್ಧ ಅವಸ್ಥೆಯಲ್ಲಿ ಆಹಾರ ಕೊಟ್ಟಂಥ ದೋಷ ನಿಮಗೆ ನಿವಾರಣೆ ಆಗಲಿಕ್ಕಾಗಿ ಆ ದೋಷದಿಂದ ನಿಮಗಿಬ್ಬರಿಗೂ ಕುಷ್ಠರೋಗ ಆಯಿತು. ಕುಷ್ಠರೋಗ ಆದಾಗ ಮುನಿಗಳ ಹತ್ರ ಹೋಗಿ ಕೇಳ್ಕೊಡ್ರಿ, ಈ ಕುಷ್ಠರೋಗ ಕಷ್ಟ ಹೆಂಗೆ ದೂರ ಆಗೋದು? ಮುನಿಗಳಂದ್ರು ಚಂದನ್ ಷಷ್ಠಿ, ಭಾದ್ರಪದ ಸುದಿ ಷಷ್ಠಿ, ವದಿ ಭಾದ್ರಪದ ವದಿ ಷಷ್ಠಿ ದಿವಸ ಆರಂಭ ತ್ಯಾಗ ಮಾಡಿ ನಿರಂತರ ಉಪವಾಸ ಮಾಡಿ ಚಂದ್ರ ಪ್ರಭು ಭಗವಂತರ ಪೂಜೆ ಮಾಡ್ರಿ. 6 ಪೂಜೆ ಮಾಡ್ರಿ ಅಂತ ಐತಿ. ಎಷ್ಟು ಪೂಜೆ? ಎಷ್ಟು ಸರಿ ಮಾಡೋದು? 6 ಸರಿ. 6 ವಲಯ. 6 ವಲಯ ಇದೆ ವಿಧಾನದಲ್ಲಿ. 6 ವಲಯ ಅಂದ್ರೆ ಅದೇ ಚಂದ್ರಪ್ರಭು ಭಗವಂತರ ಪೂಜೆ ಮಾಡ್ರಿ. 6 ಪ್ರಾಸುಕ್ ಫಲದಿಂದ ಪೂಜೆ ಮಾಡ್ರಿ. ಪ್ರಾಸುಕ್ ಫಲ, ಪ್ರಾಸುಕ್ ಅಂತ ಹೇಳಿದ್ರೆ ಶಾಸ್ತ್ರವಾಗಿ. ಪ್ರಾಸುಕ್ ಅಂದ್ರೆ ಅದರಲ್ಲಿ ಜೀವಿಲ್ಲ, ಜೀವ ಇದ್ದಿದ್ದಂಥ ಫಲದಿಂದ ಪೂಜೆ ಮಾಡ್ರಿ. ನಮೋಕಾರ ಮಂತ್ರವನ್ನ 108 ತ್ರಿಕಾಲ ಜಾಪ ಹಾಕ್ರಿ ಪುಷ್ಪದಿಂದ, ಪ್ರಾಸುಕ್ ಪುಷ್ಪದಿಂದ 3 ಕಾಲ
ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸರಿ ನಮೋಕಾರ ಮಂತ್ರ 108 ಸರಿ ಜಪ ಹಾಕ್ರಿ. ಮತ್ತೆ ಆರಂಭ ಸಾರಂಭ ಯಾವುದು ಹಿಂಸೆ ಮಾಡಬೇಡ್ರಿ. ರತಿಯಾಗಿ ಸಂಯಮದಿಂದ ಎದ್ದು ಇದ್ರೆ ನಿಮ್ಮ ಕರ್ಮ ನಿರ್ಜರ ಆಗ್ತವೆ, ನಿಮಗೆ ಸುಖ ಸಿಗ್ತದೆ ಅಂತ ಹೇಳಿದರು. ಬಹಳ ಪಶ್ಚಾತ್ತಾಪ ಅವರಿಗೆ, ತಮ್ಮ ಗುಪ್ತ ಪಾಪದಿಂದ ಪಶ್ಚಾತ್ತಾಪಾಗಿ ವ್ರತ ಸ್ವೀಕಾರ ಮಾಡಿ ವಿಧಿಪೂರ್ವಕ ವ್ರತ ಮಾಡಿದ್ರು. ಸ್ವಲ್ಪ ದಿವಸದಲ್ಲೇ ಶರೀರ ನಿರೋಗಿ ಆಯ್ತು. ಅವ್ರದ್ದು ಶರೀರ ನಿರೋಗಿ ಆಗಿ ಅಂತಿಮದಲ್ಲಿ ಸನ್ಯಾಸಿ ಆರಿಕಾ ಮುನಿಯಾಗಿ ಘೋರ ತಪಸ್ಸೆ ಮಾಡಿ ಸ್ವರ್ಗಕ್ಕೆ ಹೋದ್ರು. ಇಬ್ಬರು ದೇವಿಯಾದರು ಸ್ವರ್ಗದಲ್ಲಿ. ಅಚ್ಯುತ ಸ್ವರ್ಗ ಹೋಗಿ ದೇವಿಯಾಗಿ ಅಲ್ಲಿಂದ ಬಂದು ನೀವಿಬ್ಬರಾಗಿ ಹುಟ್ಟಿದ್ರಿ ಅಂಥೇಳಿ ಮುನಿಗಳು. ಅದಕ್ಕಾಗಿ ಆ ರಾಣಿ ಮೇಲೆ ನಿನಗೆ ಅತಿ ಸ್ನೇಹ ಇದೆ ಅಂತ ಹೇಳಿದ ನಂತರ ವೈರಾಗ್ಯವಂತ ಒಂದು ಕಥೆ ಕೇಳಿ. ಇನ್ನೂ ನಾವು ಹೋಗೋ ವಿಲಾಸದಲ್ಲೇ ಇದ್ದೀವಲ್ಲ, ತ್ಯಾಗಿ ಆಗಿಲ್ಲ, ಸಂಯಮ ಧಾರಣ ಮಾಡಿಲ್ಲ, ಮತ್ತು ಜನ್ಮಾಂತರ ಜೋಡಿಯಾಗಿ ಹುಡ್ತಾ ಇದೀವಲ್ಲ ಅಂಥೇಳಿ ಅಲ್ಲಿ ವೈರಾಗ್ಯ ಬಂತು. ರಾಜ ಹೋಗಿ ದೀಕ್ಷಾ ತಗೊಂತಾಳೆ, ಅವ್ರ ರಾಣಿ ಹೋಗಿ ಆರಿಕಾ ದೀಕ್ಷಾ ತಗೊಂತಾಳೆ. ಇಬ್ರು 3 ತಪಸ್ಸೆ ಮಾಡಿ ಕರ್ಮ ನಾಶ ಮಾಡಿ ರಾಜ ಅದೇ ಬೋಧನೆ ಮೋಕ್ಷಕ್ಕೆ ಹೋಗ್ತಾನೆ. ರಾಣಿ ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸಿ ದೇವಾಗಿ ಬಿಡ್ತಾಳೆ. ಅಲ್ಲಿಂದ ಒಂದು ದೀಕ್ಷಾ ತಗೊಂಡು ಮೋಕ್ಷಕ್ಕೆ ಹೋಗ್ತಾಳೆ ಮನುಷ್ಯಾಗಿ. ಈ ಥರ ಕಥೆ ಐತಿ. ನೀವು ಸಂಕ್ಷಿಪ್ತ ಹೇಳಿವಿ, ಇದರ ಪುಸ್ತಕದಲ್ಲಿ ಕಥೆ ಐತಿ, ಓದ್ಕೊಳ್ರಿ. ಅದರಂತಾನೆ ನೀವು ವ್ರತ ನಿಯಮ ಪಾಲನೆ ಮಾಡಿ ವರ್ಷ ಭಾಳ ದುಃಖ ಆಗುತ್ತೆ ಕತೆ ಹೋದ್ರೆ. ಏನೇನು ನಾವು ಎಷ್ಟೆಷ್ಟು ಬೌದ್ಧಲ್ಲಿ ಏನು ಪಾಪ ಮಾಡಿವ ನೀವು ಯಾರಿಗೆ ಗೊತ್ತು. ಅದಕ್ಕಾಗಿ ವ್ರತ ನಿಯಮ ಮಾಡಬೇಕು ಅಂತ ಕತೆ ಓದ್ರೂ ಗೊತ್ತಾಗುತ್ತೆ. ಜಾಸ್ತಿ ಹೇಳಂಗಿಲ್ಲ. ನಮಗೂ ಗಾಡಿ ಪೆಟ್ರೋಲಿಗೆ ಹಾಕಕ್ಕೆ ಹೋಗ್ಬೇಕಾಗಿತ್ತು. ನೀವು ಕೂಡ ದೊಡ್ಡ ವಿಧಾನ ಇದೆ. ವಿಧಾನವನ್ನು ಮುಗಿಸ್ರಿ ಒಂದ ಅಲ್ಲಿ ತನಕ ಬರ್ತೀವಿ. ಮೊದಲು ದೇವಶಾಸ್ತ್ರಗಳು ಪೂಜೆ ಮಾಡಿರಿ. ಇವತ್ತಂತೂ ಎಲ್ಲದೂ ಉಪವಾಸ ಐತಿ, ಲಾಸ್ಟಿಗೆ ಬಿಡೋದಾರೆ 4 ಗಂಟೆ. ನೀವು ದಿನೆಲ್ಲ ಮಾಡೋರು ಪೂಜೆ 4 ಗಂಟೆ ಅದಕ್ಕೆ ಬಿಡ್ತೀವಿ. ನಾವು ಬರ್ತೀವಿ. ಮತ್ತೆ ಈಗ ಅಷ್ಟು ಮಾಡಿರಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತೇವೆ. ದೀದಿ ಇದ್ದಾರೆ, ಮತ್ತು ಸಂಗೀತಗಾರ ಇದ್ದಾರೆ, ಪಂಡಿತರು ಇದ್ದಾರೆ, ಮಾಡ್ತಾ ಇದ್ದೀವಿ. ಶಾಂತಿನಾಥ ವಿಧಾನ ದೇವಶಾಸ್ತ್ರಗಳು ಪೂಜೆ ಮಾಡ್ತಾರೆ. ದೇವಶಾಸ್ತ್ರಗಳು ಪೂಜೆ ಮಾಡಬೇಕು ಈಗ. ಆಮೇಲೆ ಆದಿನಾಥ್ ಭಗವಂತರಿಗೆ ಅರ್ಘ್ಯ, ಶಾಂತಿನಾಥ ವಿಧಾನ ಶುರು. ಆದಿನಾಥ್ ಭಗವತಿಗೆ ಅರ್ಘ್ಯ, ಶಾಂತಿನಾಥ ವಿಧಾನ ಶುರು. ಶಾಂತಿನಾಥ ವಿಧಾನ ಆದ ನಂತರ ಅರ್ಘ್ಯವಲಿ ಮಾಡಿಕೊಂಡು ಚಂದ್ರಪುರ ಭಗವಂತ ಪೂಜೆ ಮಾಡಬೇಕು. ದೇವಶಾಸ್ತ್ರ ಸ್ಥಾಪನಾ. ಇಲ್ಲಿ ಮಂಡಲ ಸುತ್ತಾಕೋದು ನೋಡ್ರಿ, ಕಳ್ಸಕ್ಕೆ ಕೈ ಹತ್ತುವಾಗ ಯಾರು ನೀವು ಡ್ಯಾನ್ಸ್ ಮಾಡೋದು ಮಗನಾಗಿರ್ತೀರಿ, ಕಳ್ಸಲ್ಲಿ ಬಿದ್ದರೆ ನೀವು ಎಲ್ಲರೂ ಉಪವಾಸ ಮಾಡ್ಬೇಕಾಗುತ್ತೆ. ವಿಚಾರ ಮಾಡಿ. ಒಂದು ಶಾಂತಿನಾಥ ಭಗವಾನಿಗೆ शास्त्र गुरु नमन करी 20 कीर्तन करि ध्यान सिद्ध शुद्ध राजत सदा नमो चित ओम ह्रीं श्री देवशास्त्र गुरु चरण तुभ्यो अत्र अवतर संशय अत्र मम तिष्ठ घट स्थापनम् आह्वानं स्थापनं सन्निधीकरणम्. ಅವ್ರಿಗೆ ಹೇಳು, ಮಂತ್ರನ ಹೇಳ್ತೀನಿ. ಅವ್ರಿಗೆ ಹೇಳಿ. जलविदुषी अनंत काल से जग में स्वामी विरह से शुचिता तो माना शब्द जातम सम्यक पहचाना निर्मल त्रय जल ले श्री देव शास्त्र गुरु को जाओ विद्यमान
ಅವ್ರಿಗೆ ಹೇಳಪ್ಪ. ಮಾತಾಡ್ಸಪ್ಪ. ಓಂ ಹ್ರೀಂ ಶ್ರೀ ದೇವಶಾಸ್ತ್ರಗುರುಭ್ಯೋ ವಿದ್ಯಮಾನ ಪರಿಸ್ಥಿತಿಗಳೆಲ್ಲರಿಗೂ ಸಿದ್ಧ ಪರಮೇಶ್ವರ್ಯೋ ಜನ್ಮದ ರಾಮಗುರುತಿನಾಶನಿಯ ಜಗಮೇವ ಪಾಣಿ पिता मन की निज में ही क्षमता समता न जाने अब तक मैंने करने की ज्योति ममता चंदन सम शीतलता पानी जीव शास्त्र गुरु को जाओ विद्यमान श्री सत्य प्रभु ओम ह्रीं श्री देवशास्त्रगुरुभ्यो श्री विद्यमान सिद्धतन्त्रेभ्यो अनन्तान् सिद्धपरिवेशिते संसारतापनाशं चन्द्रं निवपामि अक्षय पद के बिना विराजक मिलन 84 योनि में अष्ट कर्म के नाश करन को अक्षत तुम लाया अक्षय निज पाने अब श्री देव शास्त्र गुरु को जाओ विद्यमान श्री ओम ह्रीं श्री देवशास्त्रगुरुभ्यो श्री विद्यमान सिद्धतन्त्रेभ्यो अनन्तान् सिद्धपरिवेशिते अक्षयप्राप्तनिर्मा अक्षतान्येव पाणि स्वाहा पुष्प सुगंधि शील आत्मलिंग शील सुभावत शाला मनोत मानव सिंह जितनि जगति उपजाया फिर कागज में पानी कोसी जीव शास्त्र गुरु को जाओ विद्यमान श्री सत्य ओम ह्रीं श्री देवशास्त्रगुरुभ्यो श्री विद्यमान सिद्धतन्त्रेभ्यो अनन्तान् सिद्धपरिवेशिते कामवाणोदंसनाय पुष्पं निवपामि स्वाहा षड्रसमिश्रित भोजन से भोजन में जादवी आनरस अनुपम सजने से प्रिय मन की शासन होती सर्वत भोग के जीवन कोसी देव शास्त्र गुरु को जाओ विद्यमान श्री सत्य जगत ओम ह्रीं श्री देवशास्त्रगुरुभ्यो श्री विद्यमान सिद्धतन्त्रेभ्यो अनन्तान् सिद्धपरिवेशिते शुभारोगविनाशनाय नैवेद्यं निवपामि स्वाहा जगदीप विनश्वर को अपत समझाना नहीं तुझियारा निज गुण दर्शायन ज्ञान दीप सिद्ध जामो दीप समर्पित करके मैं श्री देव शास्त्र गुरु को जाओ विद्यमान श्री सत्य प्रभु जी ओम ह्रीं श्री देवशास्त्रगुरुभ्यो श्री विद्यमान सिद्धतन्त्रेभ्यो अनन्तान् सिद्धपरिवेशिते मोहान्धकारविनाशनाय दीपं निवपामि स्वाहा हे धूपवनल में तेरे शीतल नहीं जलाए जितनी शक्ति ज्वाला जगदेश दर्शाए उस शक्ति दहन पानी को देव शास्त्र गुरु को जाओ विद्यमान श्री सत्य जगत ओम ह्रीं श्री देवशास्त्रगुरुभ्यो श्री विद्यमान सिद्धतन्त्रेभ्यो अनन्तान् सिद्धपरिवेशिते सर्वेषामष्टकर्म विनाशाय धूपं निवपामि स्वाहा विशिष्टा प्रदान श्री पद्मनाभ चरण तुम निगमे आत्मय सरीने निज कुंभ बलवान मया भगो जाना अब मोक्ष महाबल पाने को देव शास्त्र गुरु को जाओ विद्यमान श्री सत्य प्रभु ओम ह्रीं श्री देवशास्त्रगुरुभ्यो श्री विद्यमान सिद्धतन्त्रेभ्यो अनन्तान् सिद्धपरिवेशिते मोक्षप्राप्ताय फलं निवपामि स्वाहा अष्टम वसुधा पानी तो वर्ती आतो जगती सहज शुद्ध स्वाभाविक दासी तुझे निज गुण प्रकटी यह अर्थ समर्पण करके मैं श्री देव शास्त्र गुरु को जाओ
अनर्घ्य प्रदाय नमः अर्घ्यं विवपामिति स्वाहा जपा होता ओम ह्रीं श्री देवशास्त्रगुरुभ्यो श्री विद्यमान विष्णुकरेभ्यो अनंतान् सिद्धपरमेष्ठिभ्यो नमः ओम ह्रीं श्री देवशास्त्रगुरुभ्यो श्री विद्यमान विष्णुकरेभ्यो अनंतान् सिद्धपरमेष्ठिभ्यो नमः ओम ह्रीं श्री देवशास्त्रगुरुभ्यो विद्यमान विष्णुकरेभ्यो अनंतान् सिद्धपरमेष्ठिभ्यो नमः ओम ह्रीं श्री देवशास्त्रगुरुभ्यो विद्यमान विष्णुकरेभ्यो अनंतान् सिद्धपरमेष्ठिभ्यो नमः ओम ह्रीं श्री देवशास्त्रगुरुभ्यो विद्यमान विष्णुकरेभ्यो अनंतान् सिद्धपरमेष्ठिभ्यो नमः ओम ह्रीं श्री देवशास्त्रगुरुभ्यो विद्यमान विष्णुकरेभ्यो अनंतान् सिद्धपरमेष्ठिभ्यो नमः ओम ह्रीं श्री देवशास्त्रगुरुभ्यो विद्यमान विष्णुकरेभ्यो अनंतान् सिद्धपरमेष्ठिभ्यो नमः ओम ह्रीं श्री देवशास्त्रगुरुभ्यो विद्यमान विष्णुकरेभ्यो अनंतान् सिद्धपरमेष्ठिभ्यो नमः ओम ह्रीं श्री देवशास्त्रगुरुभ्यो विद्यमान विष्णुकरेभ्यो अनंतान् सिद्धपरमेष्ठिभ्यो नमो नमः समेत दर्शनाय समेत नारायण समेत ನಾನು ಬರಲ್ಲ ನಾನು ಪೂರೈಸ್ಬರ್ತೀನಿ ನೀವು ಹೋಗು ಅವ್ರಿಗೆ ಹೇಳಿಬಿಡು ನನಗೆಲ್ಲರೂ ಒಂದು ಕಡೆ ಜೋಡಿಸಿಟ್ಬಿಡಿ ಆಮೇಲೆ जय माला शास्त्र गुरु की सचितंग सिद्ध प्रभु भगवान अब वर्णो जय मालिका करुस्तवन गुणगान बोले अनंतानंद सिद्ध परमेष्ठि भगवान की जय हो दिया धर्म हरि मंत्र देवा करे सुर सुर नर मुनि नित्य सेवा दर्श ज्ञान सुख फल अनंतों के स्वामी सियारी सगुण युक्त महाईश नामी तेरी दिव्य वाणी सदा गौरवाणी महामोहनी श्री मोक्षदानी अनेकांतमय बाल शांति पकानी नमो लोकमाता श्री जैनवाणी विरागी आचार्य गोचर साधु दर्श ज्ञान भंडार समताराधु नगन वेशधारी सूर्य परिहारी निजानंद मंडित मुक्ति पदप्रधारी विजय क्षेत्र में विष तीर्थेश्वराजे विरामान वंदो सभी पाप भाजे नमो सिद्ध निर्मय निरामय स्वामी अनाकुल समाधान सहजाभिरामी देवशास्त्र गुरु की सचितंकर सिद्ध विदरे पूजन ध्यान गान गुण करके भवसागर दियटरे भवसागर दियटरे ओम श्री देवशास्त्र गुरु विद्यमान विष्णु अनंतान सिद्ध अनंतर प्रकारे मार्ग पूर्ण स्वाहा बोले अनंतानंद सिद्ध परमेष्ठि भगवान की जय हो विधान प्रारंभ हाँ विधान प्रारंभ वैसे शादी ना विधान प्रारंभ आदिना कीर्तन कर आगे आदिना क्या सुशीले मलनीरंगन सुअक्षर पुष्पचरूली मनहर्षा जीवधूपमल हरसुरे श्री हरिनाम जी चरण कमल जाओ मन वसुधा तू करुणा निधि भगत कमेरो जाते मैं तो प्रभुमान ह्रीं श्री आदिगत केंद्र अनंत प्राप्त निमा अर्घ्यं विवपामिति स्वाहा चंद्रप्रभु पूಜೆ ಮಾಡೋಣ ಈಗ ವಿಧಾನ ಪ್ರಾರಂಭ ಮಾಡ್ಕೊಳ್ಳಿ ವಿಧಾನ ಸಮುಚ್ಚಯ ಅಷ್ಟಕ್ಕೆ ಸ್ಥಾಪನೆ ಮಾಡ್ಕೊಳ್ಳಿ हे शांति प्रभु मेरे मन मंदिर में आओ
अघ अवर्ग विनाशन हेतु प्रभु निज शांति दिव्य विदर्शावो कर्मों के बंधन खुलते हैं प्रभु नाम निरंतर जपने से भव भोग शरीर वे नश्वर तपक्षण भंगुर लगते सपने से नर जन्म होता है जब ध्यान तुम्हारा तारे निज रूप में भवसागर से डर जाता है। ओम ऋषि सर्वसमर्थ विमुक्त सकल विघ्न निशाचर मंगलप्रद पंचम चक्रेश्वर द्वादश कामदेव अष्ट प्रातिहार संयुक्त षोडश तीर्थं गणेश शांतिनाथ भगवान अत्र अवतर समस्त जय हो जय हो जय हो अत्र तिष्ठ तिष्ठ जडस्थापनं जय हो जय हो जय हो अत्र मम संगीतो बहु कर्मों के बंधन में खुलते ये प्रभु नाम तुम्हारा जपने से जरा जरा स्वर्ण कलशी जल ले स्वर्ण कलश में जल ले जो नित निज नपो पद पूजन करते हैं निश्चय ही वे राज तिलक की अनमोल संपदा भरते हैं। ओम राम ह्रीं ह्रूं ह्रौं ह्रां जगदात्म विनाश श्री शांतिनाथाय जन्मजरा मृत्यु विनाशनाय जगमेव पार्वती स्वाहा। केसर कर्पूर चंदन द्वार जिनवर के चरण दर्शन हो जो करते हैं स्वर्गोतक में सुरक्षित होते हैं उनके तन। ओम राम ह्रीं ह्रूं ह्रौं ह्रां जगदात्म विनाश श्री शांतिनाथाय संसार तापनाशनाय चंदन पार्वती स्वाहा। प्रभु के चरण कमल की पूजा मेरे मन अक्षत से करके कामदेव सापाशुनीर में दीर्घायु जीवनते। ओम राम ह्रीं ह्रूं ह्रौं ह्रां जगदात्म विनाशनाय श्री शांतिनाथाय चक्र प्राकलिमं अक्षतान्यव पार्वती स्वाहा। वदन चमेली गुण मल्लिका से प्रभु पदतन कजरी को तरसे पुष्पोत्तर विमान नीले निर्जन ओम राम ह्रीं ह्रूं ह्रौं ह्रां जगदात्म विनाशनाय श्री शांतिनाथाय दिव्यपुष्पं निवपामि स्वाहा। उज्ज्वल शरण पात्रनि के कर जो आजे तक तेरे विमले हरते करते प्रभु पद में विंदाते कर बख्शे कर। ओम राम ह्रीं ह्रूं ह्रौं ह्रौं ह्रां जगदात्म विनाशनाय श्री शांतिनाथाय दिव्य नैवेद्यं निवपामि स्वाहा। स्वर्ण पात्र में दीप जलाकर करता जिनवरी पूजन केवल ज्ञान प्राप्त कर लेता शाश्वत बन जाता जीवन। ओम श्रां ह्रीं ह्रूं ह्रौं ह्रां जगदात्म विनाशनाय श्री शांतिनाथाय दिव्य दीपं निवपामि स्वाहा। चंदन कर्पूर धूप द्वारा जिनवर की शुभ अर्चन से आओ निरोगत कांति पाई प्रभु की श्याम वंदन से। ओम श्रां श्रीं श्रूं श्रौं श्रां जगदात्म विनाशनाय श्री शांतिनाथाय दिव्य धूपं निवपामि स्वाहा। श्रीफल कदली इत्यादि से श्री जिनके चरणों का पूजन वे मनवांचित फल पाते हैं पूजन जो करते सभी जन। ओम राम ह्रीं ह्रूं ह्रौं ह्रां जगदात्म विनाशनाय श्री शांतिनाथाय दिव्यफलं निवपामि स्वाहा। अष्टद्रव्यमय अर्घ्य विमल ले शांतिनाथ प्रभु का पूजन करते हैं जो भव्य सजेंद्रों से वंदित हो दिव्य चरण। ओम आह्रां सीं ह्रीं आह्रौं ऊं ह्रौं सारा जगदात्म विनाशनाय श्री
शांतिनाथन प्रातनिम अर्घ्यं निरपामिति स्वाहा फ्लो आ फ्लो ಇದೆಯಲ್ಲ ಆ ಫ್ಲೂ ಮಾಡಬೇಕು ಟ್ರಿಕ್ ತಪ್ಪಾಗಿ ಆ ಫ್ಲೂ ರಾಮ್ ಭೀಮ್ ಭ್ರೂಂ ರೌ ರಹ ಫ್ಲೂ ಮಾಡಿದ ಆಚಾರ್ಯರ ಪದ್ಯದೆ ಆ ಫ್ಲೂ ಫ್ಲೋಮಿ ಜೈಮಲ ज्ञानरूप ओंकार नमस्ते मध्ये प्रभु शांति नमस्ते स्थावरांग हरिहंत नमस्ते एकानेक स्वरूप नमस्ते श्रीमच्चक्राधीश नमस्ते शांति दीप्ति शिवरूप नमस्ते ज्ञान धर्मण स्वरूप नमस्ते नाना भाषा बोध नमस्ते आश पाशवहीन नमस्ते पावन गुण गणगीत नमस्ते नमस्ते वीरभंगर नमस्ते संकल्पहीन नमस्ते मुक्ति भजोगे वंद नमस्ते सम्यक् चरित दर्शन नमस्ते भावनीन नमस्ते रत्नमय संयुक्त नमस्ते आत्मभोगी परिपूर्ण नमस्ते निरमण सुखदाय नमस्ते करुणासागर नाथ नमस्ते वाणी विष्णु विहाय नमस्ते शांतिनाथ परमेश नमस्ते गिरिधर दर्शन नमस्ते नमस्ते ऋषिचित हर्षित चरण नमस्ते नमस्ते सदा विचित स्वरूप नमस्ते हिंदी जीवन वंश नमस्ते धीर वीर भवनीन्द्र नमस्ते विघ्न विनाशक शांति नमस्ते प्राणिनाथ तगनाम नमस्ते नमस्ते निर्मली शिव नमस्ते धर्म पुराण नमस्ते शांति जिनाशक जूर छोड़ी जगधारी नित्य हृदय में सुख संपत्ति ऐश्वर्य प्राप्त हो संशय नहीं विजय में संशय नहीं विजय में ओम ह्रीं श्री जगदात्म विनाशन जगशांतिकराय श्री शांतिनाथ नमः दिव्य जयमाला पूर्णार्घ्यं निरपामिति स्वाहा शांतिं शांतिकाराय दिव्य परि पुष्पांजलि पूर्व ವೇಳೆ ಮೂಲ ಭಾಗ ತೋಡಿ ಪ್ರಥಮ ಸ್ಥಾಪನಾ ಇದೆ ಪ್ರಥಮ ಒಲೆ ವಿಧಾನದ ಪ್ರಥಮ ಒಲೆ ಸ್ಥಾಪನಾ ಮಾಡ್ಕೊರಿ ಪ್ರಥಮ ಒಲೆ 8 ಬೀಜಾಕ್ಷರ ಬರ್ತಾವು ಸ್ಥಾಪನಾ ಮಂಡಲದಲ್ಲಿ ಮಾಡಿ ಹೇಳೋದು ಬೇಡ ನೀವು ಬಂದ್ಮೇಲೆ ಅಲ್ಲ ಸ್ಥಾಪನೆ ಮಾಡಕ್ಕೆ ಏನಿದೆ ಅಲ್ಲಿ ಮಂಡಲದಲ್ಲಿ से निकले तब गए नाम तुम्हारा ओ नाम तुम्हारा समासर में आकर में करते तुम्हें तुम्हारा तुम रोते निकले तब नाम तुम्हारा ओ नाम तुम्हारा शांति बदोगी शांति बदो तेरे धर्म मंदिर में आओ अलग अलग नाश करके तेरे शांति से शुभ दर्शाओ कर्मों को बंधन करते तेरे कब नाम तुम्हारा सदमे तेरे कब से हमें दर्शन धर्म गुरु लगते सबके नरजन पंचय सभा सब ज्ञान तुम आता इस रूप में लिखो ओम ह्रीं सर्वकर्म बंधन विमुक्त सकल विघ्न शांतिकर पंचम चक्रेश्वर द्वादश कामदेव षोडश तीर्थंकर अष्ट प्रातिहार सहित श्री शांतिनाथ गुरुनाथ उत्तर संष्ठावारणं जय हो जय हो जय हो जय हो अत्र तिष्ठ स्थापनं जय हो जय हो जय हो अत्र मम सन्निधो भवोषः सन्निधिकरणं जय हो प्रभु जय हो प्रत्येक
ಮಧ್ಯ ಎದ್ದದ್ ಬೇಡ, ಒಂದ್ ಕಡೆಯಿಂದ ಎದ್ದು ಬಂದ್ಬಿಡಿ. ಈ ಕಡೆಯಿಂದ ಬಂದ್ರಿ, ಇದು ಮುಗಿಸಿ ಈ ಕಡೆಯಿಂದ ಹಿಂಗೆ ಬನ್ನಿ, ಮತ್ತೆ ಈ ಕಡೆಯಿಂದ ಹಿಂಗೆ ಬನ್ನಿ. ಈಗ ಮತ್ತೆ ಅವ್ರು ನೀವು ಮಧ್ಯದಲ್ಲಿ ಎದ್ದು ಬರೋದು ಗೊತ್ತಾಗಲ್ಲ, ಒಂದು ಸಾಲಿಂದ ಬಂದ್ಬಿಡುತ್ತೆಲ್ಲ. ಯಾರು ಶಾಂತಿನಾಥದ ತೆಂಗಿನಕಾಯಿ ತಂದಿರೋ ತೆಂಗಿನಕಾಯಿ ತಂದಿರಿಸ್ರಿ, ಯಾರು ತಂದಿಲ್ಲ ಅವ್ರು ಬದಾಮಿ ಇರಿಸಿ. ಅಲ್ಲ, ತೆಂಗಿನಕಾಯಿ ತಂದಿರೋರು ಮುಂದ್ಗಡೆ ಒಂದು ಟೇಬಲ್ ಇಟ್ಟರೆ ಟೇಬಲ್ ಮೇಲೆ ಇಡ್ತಾರೆ, ಇಲ್ಲ ಅಲ್ಲಿ ಇಡಿ ತೆಂಗಿನಕಾಯಿ ಗಿಡಕ್ಕೆ. ಹಾಂ, ಅಲ್ಲೊಂದು ಮನೆ ಇಟ್ಟರೆ ಅಲ್ಲಿ ತೆಂಗಿನಕಾಯಿ ಇಡ್ತಾರೆ. ಹಾಂ, ಬನ್ನಿ. ಒಬ್ಬೊಬ್ರು ಬನ್ನಿಲ್ಲ, ಒಬ್ಬೊಬ್ರು ಸಾಕು. ಎಲ್ಲರಿಗೂ ಒಬ್ಬೊಬ್ರಿಗೆ ಬನ್ನಿ. 120 ಜಾಸ್ತಿ ಇದೆ, ಒಬ್ಬೊಬ್ರೇ ಬನ್ನಿ. ಹೌದು, ಪ್ರತಿಯೊಂದು ಅಡಿಗೆ ಕೆಲಸೋದ್ರೆ ಬಾದಾಮ್ ಮೇಲ್ಗಡೆ ಎಸಿ ತೆಂಗಾಯಿ ಅಲ್ಲಿ ಹೇಳಿ 6 ಬಿಟ್ಟು ಮೊದಲು ಆಗಿದೆಯಲ್ಲ ಮೊದಲು ಅದನ್ನ ಇಪ್ಪತ್ತು ಹೇಳಿ ನೋಡ್ರಿ. ಹಸಿರು ಒಲೆ ಏನೈತಿರಲ್ಲ, ಹಸಿರು ರಂಗೋಲಿ ಬಿಟ್ಟು ಹಿಂದೆ ಹಳದಿ ರಂಗೋಲಿ ಹಿಡಿದು ಹಾಕಕ್ಕೆ ಚಾಲು ಮಾಡಿ. ನೋಡಿ ಇಲ್ಲಿ ಹೇಳ್ತೀವಿ ಈ ಕಡೆಯಿಂದ ಬನ್ನಿ, ಇಲ್ಲಿಂದ ಶುರು ಆಗಲಿ. ಮಂತ್ರಾಕ್ಷರಿ ಏನು ಬರೆದಿದೆ ಆ ಬೀಜಾಕ್ಷರಕ್ಕೆ ಇಡ್ತಾ ಹೋಗಿ, ಕರೆಕ್ಟ್ ಆಗಿದೆ ಎಲ್ಲ ಲೆಕ್ಕ. ಹಸಿರು ಇವಾಗ ಇಡ್ರಿ, ಹಸಿರು ಒಂದು ಬಿಟ್ಟು ಹಳದಿ ಮ್ಯಾಗಿನ ಚಾಲು ಮಾಡ್ರಿ ಇಡಾಕ. ಅಲ್ಲಿ ಯಂತ್ರ ಐತೆ, ವಿನಾಯಕ ಯಂತ್ರ ಮುಂದಿನ ಚಾಲು ಮಾಡ್ರಿ, ಗುಂಡು ಸುತ್ತಾಕಿ ಮುಗಿಸೋದು. ಹಸಿರದ್ದು ಏನಿದೆ ಅದು ಚಂದ್ರ ಸೃಷ್ಟಿ ರೂಪಿದೆ. ಅದಕ್ಕೆ ಅದ್ರ ಮೇಲೆ ಇಡಬೇಕು. ಹಳದಿಯಿಂದ ಶುರು ಮಾಡ್ರಿ, ಇಲ್ಲಿಂದ ಶುರು ಮಾಡಿ. प्राणी मात्र की माता होंगे हरता करता होंगे अक्षर का आश्रय दे करता शांति नाथ पूजन. ओम ह्रीं श्री अशोकचरु सत्प्रात्याहार म्हणजे अशोकचरु युक्त शोभन पदप्राय अमर बीज सर्वपत्र शांतिग्राय श्री शांतिनाथाय अनर्घ्य प्राप्त निमा अर्घ्यं निरपामिति स्वाहा. प्राणी मात्र की माता होंगे हरता करता होंगे अक्षर का आश्रय दे करता शांति नाथ पूजन. ऐसी भक्ति कर प्रभु मारुना जन्म तुम श्री के प्रभु तुम्हारा ಲೈನಾಗ್ ಬನ್ನಿ ಯಾರು ಮಧ್ಯದಲ್ಲಿ ಎದ್ದು ಮಾಡಬೇಡಿ. ನಿಮಗೆ ಎಲ್ಲರಿಗೂ ಸರಿಯಾಗಿ ಸಿಗುತ್ತೆ. ಎಲ್ಲಿ ಮನೆ ಎಷ್ಟು ಹಾಲು ನೋಡ್ರಿ, ನಿಮ್ ನಂಬರ್ ಬರ್ದೈತ್ರಿ ಬಂದಾಗ ಅವಾಗ ಎಷ್ಟು ನೋಡ್ರಿ. ತೆಂಗಿನಕಾಯಿ ಯಾರು ಬಂದ ತೆಗೆದಿರಿ ನೋಡ್ರಿ, ಅವ್ರ ನಿಮ್ದು ಯಾವ ನಂಬರ್ ಬರ್ದೈತಿ ಅವಾಗ ಬಂದು ಇರಿಸ್ರಿ. ಹೇಳಿದ್ರಲ್ಲ, ಹೇಳಿದ್ರಿ ನೀವು ನಾನೇ ಹೇಳಿದ್ದೀನಿ. ನೋಡ್ರಿ, ಅದು ಬಂದಿದ್ದು ಏರ್ಸ್ರಿ ಮನೆಗೆ ಏರ್ಸ್ರಿ. ಒಬ್ಬೊಬ್ಬರೇ ಬನ್ರಿ, ನಿಮ್ಗೆ ಎಸ್ಬಿಟ್ಟು ಹೋಗ್ರಿ ಅಂತ ಅವಾಗಲೇ ಹೇಳಿದ್ದೀನಿ. ಒಂದೊಂದು ತೆಂಗಿನಕಾಯಿ ಯಾರು ತೆಂಗಿನಕಾಯಿ ಒಂದೊಂದು ತೆಗೆದಿರಿ ನೋಡ್ರಿ, ಅವ್ರು ನಿಮ್ದು ಯಾವ ನಂಬರ್ ಬರ್ತೈತಿ ಅವಾಗ ಇಲ್ಲಿ ಮುಂದೆ ತೊಗೊಂಬರಿ. ಅಲ್ಲಿ ಮನ ಬದಮ ಬೆಳೆದ್ರೆ ಅಲ್ಲೇ ಹಾಕ್ರಿ. ಇಲ್ಲಿನ ನಂಬರ್ ಚಾಲು ಆಗೈತಿ, ಲೈನ್ ಟು ಲೈನ್ ಎಲ್ಲರೂ ಅವ್ರು ಮುಗಿದ್ಮೇಲೆ ಮುಂದಿನ ಹಿಡಿಸ್ಕೋಬೇಡ್ರಿ. ಅವ್ರು ಹಾಲ್ ಕೊಡ್ಲಿ ಮುಂದಿನ ಅರ್ಗೆ ಕೇಳ್ತು ಬರ್ರಿ ನೀವು ಬೆನ್ನ. ओम ह्रीं सुरपुष्पवृष्टि सत्प्रात्याहार मंत्र सुरपुष्पवृष्टि शोभनप्रदाय भव्य बीजाय सर्वोपद्रव शांतिकराय श्री शांतिनाथाय नवप्राप्ताय नमः अर्घ्यं निरपामिति स्वाहा. प्राणी मात्र की माताओं के हरता करता करमदन बीजाक्षर का आश्रय दे करता शांति नाथ पूजन. दर्शन से निज दर्शन होगी अक्षर माला से निकले प्रभु तुम्हारा ओम ह्रीं सत्प्रात्याहार मंत्र दिव्यध्वनि शोभनप्रदाय ममलोर्बीजा सर्वोपद्रव शांतिकराय श्री शांतिनाथाय अनर्घ्य प्राप्त नमः अर्घ्यं निरपामिति स्वाहा. प्राणी मात्र की माताओं के हरता करता करमदन बीजाक्षर का आश्रय दे करता शांति नाथ पूजन. जन्म जन्म तक नाम तुम्हारा लोग लोग से निकले प्रभु तुम्हारा ओम ह्रीं दिव्यध्वनि दिव्यध्वनि सत्प्रात्याहार मंत्र दिव्यध्वनि शोभनप्रदाय ममलोर्बीजा सर्वोपद्रव शांतिकराय श्री शांतिनाथाय नमः अर्घ्यं निरपामिति स्वाहा. प्राणी मात्र की माताओं के हरता करता करमदन बीजाक्षर का आश्रय दे करता
भीतराव प्रभु के चरणों में सत सत नमन हमारा। रोम रोम से निकले प्रभु बलराम तुम्हारा ओम ह्रीं चामरोज सत्राज्ञ हनुमते चामरोज सत्राज्ञ शोभनप्रदाय कमलवृंगीज सर्वोपद्रव शांतिग्राय श्री शांतिनाथाय प्राप्तनिमा अर्घ्यं निवपामि स्वाहा। ब्राह्मणी माता पिता के करता करता अक्षरता से करता शांति नमोजन पुण्य भाव की मधुरमणि अष्टकर ब्राह्मणी माता पिता के हरता करता कमलदनम अक्षरकाश्रय करता शांति मंदिर में आओ सुन पर दर्शनी भाव रोम रोम से निकले प्रभु ओम ह्रीं बांगल सत्राज्ञ हरिमंदिर बांगल सत्राज्ञ शोभनप्रदाय जगन्वृंदीय सर्वोपद्रव शांतिग्राय नमः सर्वशांतिनाथ अर्घ्यं निवपामि स्वाहा। ಏನು ತಳಜ ಆಗ್ತಕ್ಕ ನಿಮ್ಮ ನಂಬರ್ ಬಂದಾಗ ಎದ್ದು ಅದು ಅರಿಗೆ ತಾಡ್ಕೊಂಡು ಮುಂದೆ ಬರ್ತದೆ ಪುಸ್ತಕಗಳು ಇದ್ರೆ ಅಲ್ಲಿ ಓದಕ್ಕೆ ಹಾಂ ಓದ 3 ಮಂದಿ ಮೈಕ್ ಹಿಡಿದೇವೆ ಮಸ್ತ ನಾವು ಏನು ಓದ್ತಿರ್ತೇವೆ ಕೇಳ್ರಿ ಅಷ್ಟೇ ಅಂದ್ರೆ ಅದರ ಕಡೆ ಲಕ್ಷ ಚಂದ್ರ ಅರಿಗೆ ಕಡೆ ಲಕ್ಷ ಓದ್ತಿರ್ತೀವಿ ब्राह्मणी माता की बाधाओं के हरता करता कमलदमन संबीज अक्षराश्रय करता शांति नद भोजन सममिल प्रभु गुण गावे जीवन सफल बनावे आत्म ज्योत जगावे रतन देव लगावे। ओम ह्रीं दुर्गी सत्राज्ञ हरिमंदिर दुर्गी सत्राज्ञ शोभनप्रदाय समलवृंदीय सर्वोपद्रव शांतिग्राय नमः सर्वशांतिं करण अर्घ्यं निवपामि स्वाहा। ब्राह्मणी माता के बाधाओं के हरता करता कमलदमन संबीज अक्षरकाश्रय करता शांति नद भोजन भीतराज में प्यारे बहुत मीठ नहारी रोम रोम से निकले प्रभु बलराम तुम्हारा। ओम ह्रीं चतुर्थे सत्राज्ञ हरिमंदिर चतुर्थे सत्राज्ञ शोभनप्रदाय कमलवृंगीय सर्वोपद्रव शांतिग्राय श्री शांतिनाथाय प्राप्तनिमा अर्घ्यं निवपामि स्वाहा। ಎಂಟನೇ ಈ ಕಡೆ ಬಾ ಎಂಟನೇ ದಿನ ಹಳ್ಳಿ ಮನೆಯಲ್ಲಿ ಇಲ್ಲಿ ನೋಡ್ರಿ ಇನ್ನು ಪೂರ್ಣರ್ಗೆ ಐತಿ ಇನ್ನು ಯಾರಿಗಾದ್ರು ಬರ್ಬೇಡ್ರಿ ಇದೊಂದಾಗಿ ಪೂರ್ಣಾರ್ಗ ಅಲ್ಲೇ ಕೊಡೋದಲ್ಲ ಹಾ ಅಲ್ಲೇ ಕೂತ್ಕೊಡ್ರಿ ಪೂರ್ಣಾರ್ಗ ನಿಮ್ಮ ಜಾಗ ಹಾ भमर कच्छ सक बीज युग भमर भजो सौरार्य से पूजत है विघ्न वर्ग हो विघ्नराज के चरणों में सत सत नमन हमारा रोम रोम से निकले प्रभु बलराम तुम्हारा। ओम ह्रीं अष्टप्राज्ञहारि सहिताय अष्टबीज मंडन मंडिताय सर्वविघ्न शांतिकराय श्री शांतिनाथाय प्राप्तनिमा अर्घ्यं निवपामि पूर्णार्थं निर्वपामिति स्वाहा। पुष्पांजलि। ನೋಡ್ರಿ ನಿಮ್ ಕೆಳಗೂ ಪುಸ್ತಕದವು ಬೀಜಾಕ್ಷರ ಅಂತ ನೀವು ಬೆನ್ನ ಅಂತ ಬರೀ ಹಾ ಮುಂದೆ ದ್ವಿತೀಯ ವಲಯ ಸ್ಥಾಪನೆ ಮಾಡ್ಕೋಬೇಕು ಕಮಲದಹನ ಅಲ್ಲ ಕರ್ಮದಹನ ನೋಡಲಿ ಕರ್ಮದಹನ ಸ್ಥಾಪನೆ ಮಾಡ್ಕೋಬೇಕು हे शांति प्रभु मेरे मन हे शांति प्रभु मेरे मन मंदिर में आओ वर्ग विनाश हे प्रभु
शान्तिनाथ भगवान् अत्र अवतरावतरा संशाखाननं जयो जयो अत्र तिष्ठतिष्ठस्थापनं जयो 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 अत्र मम सन्निहितो भवोषत् सन्निहितं शांतिनाथ भगवान की जय। ಇನ್ನು ಎರಡನೇ ವಲ ಇದು ಬೀಜಾಕ್ಷರ ಚಾಲು ಮತ್ ಲೈನ್ಲೆ ಪ್ರತಿಯೊಬ್ಬರು ಈ ಎಣ್ಣೆ ಮುಟ್ಟಿಲ್ಲ ಅಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು ಅಷ್ಟಕರ್ಮ ಸೇವೋಕ್ತಿ ನಿರಂಜನ ಸಿದ್ಧ ಸ್ವರೂಪಿ ರಾಜೆ ಕ್ಷಾಯಿಕ ಸಂಜ್ಞಾದಿ ಗುಣೋತ್ತಮ ಶ್ರೀವಾದಿ ರವಿರಾಜೆ ಭೂತ ಭವಿಷ್ಯತ ವರ್ತಮಾನೆ ಚಿದಾನಂದ ನಿರಂಜನ ನಿಜ ಸ್ವರೂಪ ಮೇ ಲೀಲ ಪ್ರಪೂರ್ಣ ಭರತಾ ಭೂಷಣ ವಂದನ ಎರಡನೇ ವಲಯ ಮೊದಲನೇದಲ್ವಾ ಇದರಲ್ಲಿ ಒಳ್ಳೆ ಪೈಲ ಸ್ಥಾಪನೆ ಆಯ್ತು ಸ್ಥಾಪನೆ ಆಯ್ತು ಭಕ್ತಿ ಭಾವ ಇತ್ತು ಪ್ರಭು ಪೂಜೆಗೂ ಮಿಸ್ಟೇಕ್ ಇದ್ರಿ ಪೇಶ್ ಮತ್ತೆ ನಂಗೆ ಗೊತ್ತಾಯ್ತು ಮಿಸ್ಟೇಕ್ ಇದ್ರಿ ಇದ್ರಾಗ ಇಲ್ಲ ರೀ ಇಲ್ಲಿ ಲಾಸ್ಟ್ ಬೆಳೆ ಓದಿದ್ದೈತಿ ಮಿಸ್ಟೇಕ್ ಐತಿ ಒಂದು ಹಾರಿಸಿದ ಒಂದು ಪೇಶ್ ಹೋಗಿದೆ ಓದ್ರ ನೆನಪೊಳಗೆ ಭಕ್ತಿ ಭಾವ ಇತ್ತು ಪ್ರಭು ಪೂಜೆಗೂ ओम ह्रीं श्री जगदात्मक विनाशनाय देवे परकैलास विदेहानि शतैक सप्तति क्षेत्रादिगण्डे भूत भविष्य वर्तमान अर्हत परमेष्टि पद पंकजे सन्मति सद्भक्तोपेतामलतर खंडोचित निधान रंजनाय कृते जय श्री शांतिनाथ अनर्घ प्राप्त हिमः अर्घ्यं निवपामिति स्वाहा अष्टकर्म से मुक्ति निरंजन सिद्ध स्वरूपी राजे शायद समय आदि गुणोत्तम श्रीवादी रविराजे भूत भविष्यत वर्तमान चिदानंद निरंजन निज स्वरूप में लीन करोति भरता भूषण ओम ह्रीं श्री जगदात्मक विनाशनाय देवे परकैलास विदेहानि शतैक सप्तति क्षेत्रादिगण्डे भूत भविष्य वर्तमान सिद्ध परमेष्टि पद पंकजे सन्मति सद्भक्तोपेतामलर खंडोचित निधान रंजना कृते जय श्री शांतिनाथ अनर्घ प्राप्त हिमः अर्घ्यं निवपामिति स्वाहा पंचाचर विभूषित दुर्बर आत्म ज्योति प्रकारे ज्ञान तपो निधि कर्म जनो ज्ञान उधार उदारे शांति सुधाकर की शुचि शीतल विष्म प्रकाश प्रसारे संग चतुर्विधि के अध्यायक नाम हमारे बुधारे ओम ह्रीं श्री जगदात्मक विनाशनाय देवे परकैलास विदेहानि शतैक सप्तति क्षेत्रादिगण्डे भूत भविष्य वर्तमान आचार्य परमेष्टि पद पंकजे सन्मति भक्तोपेतामलर खंडोचित निधान रंजना कृते जय श्री शांतिनाथ अनर्घ प्राप्त हिमः अर्घ्यं निवपामिति स्वाहा द्वादश अंग विभूषित मुनिवर ताटक साधु सुजीवे आन विवर्धन वर्ति निवर्ग महासुधार सुनीवे ज्ञान धारे नित्य निरंजन जिनके शिव साधन दर्शावे इष्ट निष्ठ संयोग वियोग को हर्ष विषाद नशावे ओम ह्रीं श्री जगदात्मक विनाशिनी परकैलास विदेहानि शतैक सप्तति क्षेत्रादिगण्डे भूत भविष्य वर्तमान पाटक पाद पंकजे सन्मति सद्भक्तोपेतामलर खंडोचित निधान वंदना कृते जय श्री शांतिनाथ अनर्घ प्राप्त हिमः अर्घ्यं निवपामिति स्वाहा ज्ञान ध्यान तप लीन निरंतर समता स्वाद प्रयोगी विषयातीत स्वरूप जितेन्द्रियात्म सरस्वती होगी ज्ञान कृपाण लिए मुनि योगी करहारे तुम्हारे गुण श्रेणी युत करे निर्जर निज गुण रूप विचारे ओम ह्रीं श्री जगदात्मक विनाशनाय देवे परकैलास विदेहानि शतैक सप्तति क्षेत्र
साध परमेश्वरे पाद पंकजे सन्मति सद्भक्त्योपेतांगनर कंडोलित निधान वंदना कृतेजा श्री शांतिनाथ प्राप्त दिमा अर्घ्यं निवपामिति स्वाहा 25 दोष से रहित अष्टांग अरहंतागम दुर्वर्गता में करोनि तरुणा। ओम ह्रीं श्री जगदाप्त परिनाशयते शुद्ध समेत्वामनंतर कंडोलित निदान वंदना कृतेजा श्री शांतिनाथ प्राप्त दिमा अर्घ्यं निवपामिति स्वाहा। द्वादशांग जीवेन्द्रवाणी ज्ञान तुष्टि वर्जित सम्यक् भूषित। ತೆಂಗಿನಕಾಯಿ ಮಂಡಲದಲ್ಲಿ ಏರಿಸಬೇಡಿ, ತೆಂಗಿನಕಾಯಿ ಕೆಳಗಡೆ ಇಡ್ರಿ, ಒಬ್ರು ಇದ್ರೆ ಮಾತ್ರ ಏರಿಸ್ರಿ. ಇದು ಬದಾಮ್ ಏರ್ಸಿರೋದ್ರ ಬಾದಾಮ್ ಅಷ್ಟೇ ಏರಿಸೋದು, ತೆಂಗಿನಕಾಯಿ ಯಾಕಂದ್ರೆ ಬದಾಮ್ ಏರ್ಸಿ ತೆಂಗಿನಕಾಯಿ ಮುಂದೆ ಏರ್ಸಲ್ಲ ಆ ಕಡೆ ಏರಿಸಿ. ಬರೀ ಬಾದಾಮ್ ತೆಂಗಿನಕಾಯಿ ಬಾದಾಮ್ ಶಾಂತಿಡನ್ ಮಾಡಿ ಆಮೇಲೆ ಚೆನ್ನಾಗಿ ಅದು ಒಳ್ಳೆ ಮಣ್ಣು. ಹಾ ಮುಂದೆ ಮುಂದೆ ಸರ್ द्वादशांग जीवेन्द्रवाणी ज्ञान तुष्टि वर्जित सम्यक् विभूषित ज्योति प्रकाश कोशजवन्दकम्। ओम ह्रीं श्री जगदाथ विनाशहेतवे शुद्ध सम्यक ज्ञानामनतर कंडोलित निदान वंदनाय प्रतिज्ञा श्री शांतिनाथ प्राप्ते दिव्यमा अर्घ्यं निवपामिति स्वाहा। द्वितीयातय समिति पांचों और पंचमा तेरह प्रकार सम्यक सागरों भोजनम्। ओम ह्रीं श्री जगदाथ विनाशहेते शुद्ध सम्यक कार्यक्रमानतर कंडोलित निदान वंदनाय प्रतिज्ञाय श्री शांतिनाथ प्राप्ते दिव्यमा अर्घ्यं निवपामिति स्वाहा। ज्ञानावरणी पंच प्रकृति व्यापकोनि सर्व विनाशी शांति जिनीश दयाले सागर पूजो कर विनाशी। ओम ह्रीं श्री ज्ञानाग्र कर्म बंध बंधन कृते सती सत्कर्म विपाकोद्भवोपद्रव निवारकाय श्री शांतिनाथाय अनर्घ्य प्रातिदिमा अर्घ्यं निवपामिति स्वाहा। दर्शनावरणी कर्म प्रकृति नव प्रभुने सर्वनाशी शांति जिनीश दयाले सागर पूजो पद अविनाशी। ओम ह्रीं श्री दर्शनावरण कर्म बंध बंधन कृते सत्कर्म विपाकोद्भवोपद्रव निवारकाय श्री शांतिनाथाय प्रातिदिमा अर्घ्यं निवपामिति स्वाहा। वेदनय विधि सुगतदाय प्रभुने उमय विनाशी शांति जिनेश दयाले सागर पूजो कर्म विनाशी। ओम ह्रीं श्री वेदनीय कर्म बंध बंधन कृते सति तत्कर्म विपाकोद्भवोपद्रव निवारकाय श्री शांतिनाथाय प्राप्ताय दिमा अर्घ्यं निवपामिति स्वाहा। अष्टाविंशति प्रकृतिमोहि प्रभुने सर्वविनाशी शांति जिनेश दयाले सागर पूजो पद विनाशी। ओम ह्रीं श्री प्रचंड मोह्य कर्म बंध बंधन कृते सति तत्कर्म विपाकोद्भवोपद्रव निवारकाय श्री शांतिनाथाय अनर्घ्य प्राप्ताय दिव्यमः अर्घ्यं निवपामिति स्वाहा। आयु कर्म की प्रकृति चाहे प्रभुने सर्वविनाशी शांति जिनेश दयाले सागर पूजो पद अविनाशी। ओम ह्रीं श्री आयुर्कर्म बंधनं कृते सति तत्कर्म विपाकोद्भवोपद्रव निवारकाय श्री शांतिनाथाय प्राप्ताय दिमा अर्घ्यं निवपामिति स्वाहा। नाम ಅಕ್ಕ ಇಲ್ಲಿ ಇಲ್ಲಿ ಹಸು ಹಾಗೆ ಹಿಂಗೆ ದಾಟ್ ಬರಲ್ಲ ಇಲ್ಲಿ ಹಸೋದಕ್ಕೆ ಬರೋದು ಅನ್ಸುತ್ತೆ ಇಲ್ಲಿ ಮುಂದೆ ಇಲ್ಲಿ ಹಸು ಒಬ್ರು ಯಾರೋ ನಿಂತಿದ್ದು ಒಳ್ಳೇದಿತ್ತು, ನಿಂತಿದ್ದು ಒಳ್ಳೇದಿತ್ತು. नाम कर्म की प्रकृति कविता से प्रभुने सर्वविनाशी शांति जिनेश दयाले सागर पूजो पद विनाशी।
नामकर्म बंधन बंधन कृते सति तत्कर्म विपाकोद्भवोपद्रव निवारका श्री शांतिनाथ अनन्तप्राप्तिर्मार्गं निवपामिति स्वाहा। गोत्र कर्म की प्रकृति शुभ शुभ सौरभुने सर्वविनाशी शांति जिनेश दया के सागर पूजो विनाशी। ओम ह्रीं श्री गोत्र कर्म बंधन बंधन कृते सति तत्कर्म विपाकोद्भवोपद्रव निवारका श्री शांतिनाथ अनन्तप्राप्तिर्मार्गं निवपामिति स्वाहा। गोत्र कर्म की प्रकृति अंतादयरि पंच प्रकृतिया पुणे सर्वविनाशी शांति जिनेश दया के सागर पूजो अविनाशी। ओम ह्रीं श्री अंतराय कर्म बंधन बंधन कृते सति तत्कर्म विपाकोद्भवोपद्रव निवारका श्री शांतिनाथ अनन्तप्राप्तिर्मार्गं निवपामिति स्वाहा। मालामस्ते दर्शन ज्ञान चरण से भूषित पंच ನೋಡ್ರಿ ಈಗ ದ್ವಿತೀಯ ವಿಲಯದ ಲಾಸ್ಟ್ ಅರಿಗೆ ಆತು ಪೂರ್ಣರಿಗೆ ಒಂದ್ ಮಾಡ್ಕೊಳ್ಳಿ ಪೂರ್ಣರಿಗೆದಾಗ ಒಂದ್ ಎರಡನ್ನ ಕೈ ಹರಿಸೋದಿರಂಗಿಲ್ಲ ಪೂರ್ಣರಿಗೆ ವಲಯದ ಪೂರ್ಣರಿಗೆ ಎರಡನೇ ವಲಯದ ಪೂರ್ಣರಿಗೆ ಮಾಡ್ಕೊಳ್ಳಿ दर्शन ज्ञान चरण से भूषित पंच शांति नाथ जिनके चरणों में प्रीति चढ़ाऊंगा। ओम ह्रीं श्री पंचपल्ली श्री प्रदाय दर्शन ज्ञान कारक कारक अष्टकार निवारण श्री शांतिनाथ पूर्णार्घ्यं निवपामिति स्वाहा। ನೋಡ್ರಿ ಎರಡು ವಲಯ ಮುಗಿದು ಇನ್ನು ಮೂರನೇ ವಲಯ ಸ್ಥಾಪನೆ ಮಾಡ್ಕೊಂಡು ಪ್ರೇಯರ್ ಮುಂದುವರಿಲಿ ಮಾಡಲ್ಲ ಅವ್ರು ಮಾಡ್ತಾರೆ ಇಲ್ಲಿ ವಿಷಯ ಚೆನ್ನಾಗಿದೆ ಹೇಳ್ತಂದ್ರಿ ಯಾರು ಮೂರನೇ ವಲಯ ಸ್ಥಾಪನೆ ಮಾಡ್ಕೊಂಡ್ರೆ ಅಲ್ಲಿ ಎಲ್ಲರೂ ಬರಬೇಡಿ ಮೇಲೆ ಇಬ್ಬರು ಸ್ಥಾಪನೆ ಮಾಡಿ ಮಿಕ್ಕವರೆಲ್ಲ ಅಲ್ಲಲ್ಲೇ ಮಾಡ್ಕೊಳ್ರಿ ನೋಡ್ರಿ ಇದು ಮಂಡಲ ನೀವೇನ್ ಮುಂದೆ ಸ್ವಸ್ತಿ ಕರ್ಕೊಂಡು ಅಕ್ಕಿ ಹಾಕಿದಿರಲ್ಲ ಅದು ಮಂಡಲ ಮಾಡಿ ಎಲ್ಲಿ ಮಾಡ್ರು ಎಲ್ಲ ಒಂದೇ हे शांति प्रभु हे शांति प्रभु हे शांति प्रभु मेरे मन सकल विघ्न शांति मगल पुल पंचचक्रेश्वर द्वादश काम निवासित प्रात्याय समित षोडश तीर्थंकर श्री शांतिनाथ भगवान अत्र अवतर उत्तर सर्वस्थापनं जय हो जय अत्र तिष्ठ स्थापनं जय हो जय अत्र मम सन्निधो भवति संजीवनं जय हो जय ತೃತೀಯ ವಲಯದ ಪ್ರಥಮ ಬೀಜಾಕ್ಷರ ಮುಂದುವರಿ ಇದೆಲ್ಲ ಬೆಳೆ ನೋಡ್ರಿ ಈ ಮೂರನೇ ವಲಯದಲ್ಲಿ ನೀವು ಯಾರ್ಯಾರನ್ನೆಲ್ಲ ಪೂಜೆ ಮಾಡ್ತಿರಲ್ಲ ಕೂತ್ಕೊಳ್ಳ ನಂಗೆ ಅದು ಕೊಡವ್ವ ಇದು ಕೊಡವ್ವ ನಂಗೆ ಸಂತಾನ ಭಾಗ್ಯ ಕೊಡೆ ನಂಗೆ ಅದು ಕೊಡೆ ನನ್ನ ಮಗನ ಇಂಜಿನಿಯರ್ ಮಾಡೆ ನನ್ನ ಮಗಳಿಗೆ ಒಳ್ಳೆ ಗಂಡನ ಕೊಡೆ ಅಂತ ಎಲ್ಲ ಕೇಳ್ಕೊತಿರಲ್ಲ ಅವರೆಲ್ಲರೂ ಬಂದು ಭಗವಂತನ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಯಾರ್ಯಾರು ಬಂದು ಭಗವಂತನ ಪೂಜೆ ಮಾಡ್ತಾರೆ ಅದನ್ನ ಇಲ್ಲಿ ಒಬ್ಬೊಬ್ಬರಾಗೆ ಅವರೆಲ್ಲ ಈಗ ನಾವು ಕೂತಿದ್ದೀವಿ ಇಲ್ಲಿ ಪೂಜೆ ಮಾಡ್ತೀವಿ, ನಮಗೆ ಕಣ್ಣಿಗೆ ಕಾಣಲ್ಲ. ಯಾರ್ಯಾರು ಬಂದು ಇಲ್ಲಿ ಪೂಜೆ ಮಾಡ್ತಿದಾರ ನಮ್ಮ ಜೋಡಿ ಗೊತ್ತಿಲ್ಲ ನಮಗೆ. ಅವರೆಲ್ಲ ಬಂದು ಪೂಜೆ ಮಾಡ್ತಿರ್ತಾರೆ ದೇವತೆಗಳೆಲ್ಲ. ಅವರೆಲ್ಲ 4ನೇ ಗುಣಸ್ಥಾನದವರಿದ್ದಾರೆ. ನಾವು ಇಲ್ಲಿ ಏನೇನು ಕುತ್ಕೊಂಡು ನಿಯಮ ತಗೊಂಡು ಸಣ್ಣ ನಿಯಮ ತಗೊಂಡು ಕೂತಿದ್ದೀವಲ್ಲ, ನಾವೆಲ್ಲ 5ನೇ ಗುಣಸ್ಥಾನದವ್ರು ಇದ್ದೀವಿ. ಕೆಳಗಿನವರು ಮೇಲಿನವ್ರು ಯಾರು ಪೂಜೆ ಮಾಡ್ತಾರೆ, ನಮಸ್ಕಾರ ಹೇಳ್ತಾರೇನಾ? ನೀವು ನಿಮ್ಮ ಮನೆಗೆಲ್ಲ ನೌಕರಿ ಮಾಡಿ ಬಾಂಡೆ ತಿಕ್ಕಕ್ಕೆ ಇದಕ್ಕೆಲ್ಲ ಕಳಿಸ್ತೀರಲ್ಲ, ಅವ್ರಿಗೆ ನೀವು ನಮಸ್ಕಾರ ಹೇಳ್ತೀರೇನಾ? ಮತ್ತು ಅವರು ಹಾಗೇನೆ 4 ಗತಿ ಇದೆ.
ಮನುಷ್ಯಗತಿ, ದೇವಗತಿ, ತಿರ್ಯಜ್ಗತಿ, ನರಗತಿ. ದೇವಗತಿ ಇದು ಒಂದು ಗತಿ ಇದೆ. ಈ 4 ಗತಿಗಳು ದೇವಗತಿಗೆ ಹೋದ್ರು ಆಯಸ್ಸು ಬಹಳ ಜಾಸ್ತಿ ಅಷ್ಟೇ. ಅವ್ರ ಆಯಸ್ಸು ಬಹಳ. ಆದರೆ ಅವ್ರಿಗೂ ಪತಿ ಪತ್ನಿ ಇದ್ದಾರೆ. ಎಲ್ಲಿ ಪತಿ ಪತ್ನಿ ಇದ್ದಾರೆ ಅಲ್ಲಿ ಸಂಯಮ ಇರೋದಿಲ್ಲ. ಎಲ್ಲಿ ಸಂಯಮ ಇಲ್ಲ ಅಲ್ಲಿಗೆ ನಮಸ್ಕಾರ ಮಾಡೋಕ್ಕೆ ಬರ. ಅದರಿಂದ ಇಲ್ಲಿ ನೋಡಿ ಅವರೆಲ್ಲ ಬಂದು ಪತಿ ಪತ್ನಿ ಸಮೇತ ಬಂದು ಅವರು ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರನ್ನ ದೇವಾದಿ ದೇವ ಅಂತ ಹೇಳಿದ್ರು. ದೇವತೆಗಳಿಗೂ ನೀನು ದೇವ ಇದೆಯಾ ಭಗವಂತ, ನಿನ್ನಂಥ ಗುಣಗಳು ನನಗೆ ಬರಲಿ ಅಂತ ಪೂಜೆ ಮಾಡಬೇಕು. ಸಂಸಾರದಲ್ಲಿ ಕಾಣೋ ವಸ್ತುಗಳು ನನಗೆ ಬೇಕಂತ ಪೂಜೆ ಮಾಡಬಾರ್ದ. ಜಗಳು ಶಾಂತಿನಾಥ ಭಗವಾನ್ ಕಿ ಜೈ. निज परिवार सहित असुरों के इंद्र जिनालय में आवे, शांति प्रभु के पद पंकज की पूजा नित्य रचावे. ಯಾರು ಬರ್ತಿದ್ದಾನೆ? ಅಸುರ ಕುಮಾರ ಇಂದ್ರನ ಸಪರಿವಾರ ಸಹಿತ ಬಂದ ಪೂಜೆನ ಮಾಡ್ತಾ ಇದ್ದಾನೆ. ಓಂ ಹ್ರೀಂ ಅಸುರ ಕುಮಾರೇಂದ್ರ ಸಪರಿವಾರ ಸಹಿತೇನ ಪಾದ ಪದ್ಮಾರ್ಚಿತ ಜಿನನಾಥ ತಥೈವ ಪ್ರದಾಯ ಶ್ರೀ ಶಾಂತಿನಾಥ ಅನಗೆ ಪ್ರಪ್ರಾಪ್ಯ ದೇವ ಅರ್ಘ್ಯಂ ನಿವಪಾಮಿತಿ. जिन पर प्यारे कष्ट मिटा, जिन तुझको अहिंसा बदलिया, परिवार सहित असुरों के ब्रजनालय आवे, शांति प्रभु के पद पंकज की पूजा नित्य रचावे. ಓಂ ಹ್ರೀಂ ನಾಗ ಕುಮಾರೇಂದ್ರೇಣ ಸ್ವಪರಿವಾರ ಸಹಿತೇನ ಪಾದ ಪದ್ಮಾರ್ಚಿತ ಜಿನನಾಥ ತಥೈವ ಪ್ರದಾಯ ಶ್ರೀ ಶಾಂತಿನಾಥ ಅನಗೆ ಪ್ರಪ್ರಾಪ್ತಿ ಇವ ಮಹಾರ್ಘ್ಯಂ ನಿವಪಾಮಿತಿ ಸ್ವಾಹ. ಮೂರನೇದು ನಿಜ ಪರಿ. निज परिवार सहित हिंदुओं के ब्रजनालय आवे, शांति प्रभु के पद पंकज की पूजा नित्य रचावे. ಓಂ ಹ್ರೀಂ ವಿದ್ಯುತ್ ಕುಮಾರೇಂದ್ರೇಣ ಸ್ವಪರಿವಾರ ಸಹಿತೇನ ಪಾದ ಪದ್ಮಾರ್ಚಿತ ಜಿನನಾಥಾಯ ತಥೈವ ಪ್ರದಾಯ ಶ್ರೀ ಶಾಂತಿನಾಥ ಅನಗೆ ಪ್ರಾಪ್ತ ಇವ ಮಹಾರ್ಘ್ಯಂ ನಿವಪಾಮಿತಿ ಸ್ವಾಹ. निज परिवार सहित सुंदर ब्रजनालय आवे, शांति प्रभु के पद पंकज की पूजा नित्य रचावे. ಓಂ ಹ್ರೀಂ ಶ್ರೀ ಸುಪರ್ಣ ಕುಮಾರೇಂದ್ರೇಣ ಸ್ವಪರಿವಾರ ಸಹಿತೇನ ಪಾದ ಪದ್ಮಾರ್ಚಿತ ಜಿನನಾಥ ತಥೈವ ಪ್ರದಾಯ ಶ್ರೀ ಶಾಂತಿನಾಥ ಅನರ್ಘ್ಯ ಪ್ರಾಪ್ತೆ ದೇವ ಅರ್ಘ್ಯಂ ನಿವಪಾಮಿತಿ ಸ್ವಾಹ. निज परिवार सहित पार्वती ब्रजनालय आवे, शांति प्रभु के पद पंकज की पूजा नित्य रचावे. करते आजा शांति जन की नाती करे. ಓಂ ಹ್ರೀಂ ಅಗ್ನಿ ಕುಮಾರೇಂದ್ರೇಣ ಸ್ವಪರಿವಾರ ಸಹಿತೇನ ಪಾದ ಪದ್ಮಾರ್ಚಿತ ಜಿನನಾಥ ತಥೈವ ಪ್ರದಾಯ ಶ್ರೀ ಶಾಂತಿನಾಥ ಅನರ್ಘ್ಯ ಪ್ರಾಪ್ತೆ ಅರ್ಘ್ಯಂ ನಿವಪಾಮಿತಿ. निज परिवार सहित भारत के ब्रजनालय आवे, शांति प्रभु के पद पंकज की पूजा नित्य रचावे. ಓಂ ಹ್ರೀಂ ಮಾತು ಕುಮಾರೇಂದ್ರೇಣ ಸ್ವಪರಿವಾರ ಸಹಿತೇನ ಪಾದ ಪದ್ಮಾರ್ಚಿತ ಜಿನನಾಥ ತಥೈವ ಪ್ರದಾಯ ಶ್ರೀ ಶಾಂತಿನಾಥ ಅನರ್ಘ್ಯ ಪ್ರಾಪ್ತೆ. ಇಲ್ಲಿ ನೋಡ್ರಿ, ಏನು ಮಾತು ಕುಮಾರ, ಸನಿತ್ ಕುಮಾರ, ವಿದ್ಯುತ್ ಕುಮಾರ ಹೇಳ್ತಿಲ್ಲ. ಆ ವಿದ್ಯುತ್ ಕುಮಾರ್ಗೆ ಅರ್ಘ್ಯ ಕೊಡ್ತಿಲ್ಲ. ಆ ವಿದ್ಯುತ್ ಕುಮಾರ ತನ್ನ ಸಪರಿವಾರ ಸಹಿತ ಬಂದು ಭಗವಂತನಿಗೆ ಅರ್ಘ್ಯ ಕೊಡ್ತಿದ್ದಾನೆ ಅಂತ ಹೇಳ್ತೀವಿ. ಅರ್ಘ್ಯಂ ನಿವಪಾಮಿತಿ ಸ್ವಾಹ. निज परिवार सहित ತಾಯಿ ಒಂದೇನು ಮಾತು ಇಲ್ಲ, ಅವ್ರು ಏನು ಹೇಳಕತ್ತಾರೋ, ಅರ್ಗೆ ಯಾರಿಗಿದೆ? ಶಾಂತಿನಾಥ್ ಭಗವಂತಿಗೆ ಅರ್ಗೆ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ ಶಾಂತಿನಾಥ್ ವಿಧಾನ ಐತೆ ಅಂತ. ಆದರೆ ನಾವು ನಿರ್ಣಯ ಮಾಡಂಗಿಲ್ಲ. ಕೂದೇವ್ ಐತಿ, ಸಚ್ಚೆ ದೇವ್ ಐತಿ, ಏನು ಅದೇವ್ ಐತಿ. ಕೂದೇವಿ ಯಾರಿಗನ್ಬೇಕು, ಸಚ್ಚೆ ದೇವಿ ಯಾರಿಗನ್ಬೇಕು, ಅದೇವ್ ಯಾರಿಗನ್ಬೇಕು. ಅದೇವ್ ಅಂದರೆ ಯಾವ ದೇವದೇ ಇಲ್ಲ, ಆದರೆ ನಾವು ಪೂಜೆ ಮಾಡ್ತೀವಿ. ಒಂದು ಚಿಕ್ಕ ಸ್ಟೋರಿ ಆಗ್ತೈತಿ. ಒಂದು ಊರಲ್ಲೇ ಜಾತ್ರೆ ಇರ್ತೈತಿ. ಎಲ್ಲರೂ ಜಾತ್ರೆಗೆ ಹೋಗ್ತಾರೆ.
ಒಂದು ಮನುಷ್ಯನ ಚಪ್ಪಲ್ ಹೊಸಾದಿರ್ತದೆ. ಈ ನಾವು ಚಪ್ಪಲ್ ಕಳೆದ್ರೆ ಏನು ಮಾಡೋದು? ಅವೇನು ಮಾಡ್ತಾನೆ, ಒಂದು ಕಡೆ ಚಪ್ಪಲ್ ಇಡ್ತಾನೆ, ಅದರ ಮೇಲೆ ಒಂದು ಮಾಲಿ ಮುಚ್ಚಿರ್ತೀವಿ. ಮಾಲಿ ಯಾಕಂದ್ರೆ ಕಳೆಯೋದು ಬೇಡ. ಅವ್ನು ಹೋಗ್ತಾನೆ ಜಾತ್ರೆ ಮಾಡಿ ವರ್ಷ ತನಕ ಅಲ್ಲಿ ಇಷ್ಟು ಡೀಗಾಗಿರ್ತದೆ ಹೂವಿಂದ. ಯಾಕಂದ್ರೆ ಎಲ್ಲರಿಗೂ ಅನಿಸ್ತೈತೆ ಒಳಗಡೆ ದೇವ ಐತೆ ಅಂತ ಒಂದೊಂದು ಅದು ದೇವ ಐತೆ ಅದೇವ ಐತಿ ಅದೇ ದೇವನು ಅಲ್ಲ ದೇವನು ಅಲ್ಲ ಕೂದೇವನು ಅಲ್ಲ. ಕೂದೇವ ಯಾರಿಗಂದ್ರು ಯಾರ ಧ್ಯಾನದಾಗ ಇಟ್ಕೋರಿ, ಯಾರು ಕೂದೇವ? ಯಾರ ಕಡೆ ಕಿಂಚಿತ್ ಮಾತ್ರ ಪರಿಗ್ರಹ ಇಲ್ಲ ಅವ್ರು ಸಚ್ಚಿದೆ. ಎಲ್ಲಿ ಪರಿಗ್ರಹ ಇದೆ ಅದು ಕೂದೇವ್. ಅಂದ್ರೆ ಕೂದೇವ್ ಅಂದ್ರೆ ಆ ಥರ ಭಾಳ ದೊಡ್ಡೇನಿಲ್ಲ. ಆದ್ರೆ ನಾವು ನಿರ್ಣಯ ನಾವು ಮನುಷ್ಯರದೇವಿ ಅದೇವಿಲ್ಲ. ಆದ್ರೆ ಇದ್ರಾಗೂ ಆಚರಿಸ್ರೀನೂ ಮನುಷ್ಯರ್ತಾರೆ. ನಾವು ನಮಸ್ತೆ ಯಾಕಂತೇವೆ ಅವ್ರಿಗೆ? ಪರಿಗ್ರಹ ಇಲ್ಲ. ತಪ್ಪೈತಿ ಐತಿ ತಪ್ಪ. ಅವ್ರು ಏನು ಮಾಡಿದಾರೆ? ಅವರು ಮನುಷ್ಯದಾರ ಕರೆ ನಾವು ದಿನಾಲೂ ಅವ್ರು ನಮಸ್ಕಾರ ಮಾಡ್ತೀವಿಲ್ಲ. ಯಾಕಂದ್ರೆ ತಪ್ಪಿಗೆ ವ್ಯಾಲ್ಯೂ ಐತಿ. ಅವ್ರು ಹೇಳಿಲ್ಲ ಇಲ್ಲಿ ನಾವು ಕೂತಿದ್ದೀವಿ 5ನೇ ಗುಣಿಸ್ತಾನೆ, ಸಮ್ಯಕ್ ದರ್ಶನ ಇದ್ರೆ 5ನೇ ಗುಣಿಸ್ತಾನೆ. ಇಲ್ಲಿ ಪೂಜೆ ಮಾಡಿ ಮತ್ತೆ ಮುಂದೆ ಹೋದ್ರೆ ಇಲ್ಲ, ಧ್ಯಾನದಾಗ ಇಟ್ಕೊರಿ. ಅದಕ್ಕೆ ಯಾವಾಗೂ ಸಚ್ಚೆ ದೇವ್ರ ಲಕ್ಷಣ ನೋಡ್ಕೊಂಡು ಸಚ್ಚೆ ದೇವ್ರ ನಿರ್ಣಯ ಮಾಡೋದು ಭಾಳ ಇಂಪಾರ್ಟೆಂಟ್. ನಮಗೆ ಎಷ್ಟೋ ಪುಣ್ಯ. ನಂಗೆ ಮಜ್ಗಾವ್ ಬಗ್ಗೆ ಭಾಳ ಹೆಮ್ಮೆ ಐತೆ. ಯಾಕಂದ್ರೆ ಇಲ್ಲಿ ಯಾವಾಗ ಧರ್ಮ ಪ್ರಮಾಣ ಎಲ್ಲ ನೀವು ಎಲ್ಲರೂ ದರ್ಶನ ಅನಿಸ್ತೈತಿ. ದಿದಿಗಂಡಿ ನಾನು ಒಂದು ರೂಮ್ ಮಾಡಿ ಮಜ್ಗಾವ್ಗೆ ಇರ್ಬೇಕಂತ ಭಾಳ ಭಾವ ಬರಕ್ಕೆ. ಒಂದ್ಸಲ ಮುನಿ ಮಹಾರಾಜ ಪ್ರವಚನ ನಡೆದಿರ್ತದೆ. ಏನ್ ಪ್ರವಚನ ಇರ್ತದೆ? ಸಚ್ಚೆ ದೇವ, ಭೂದೇವ, ಅದೇವ. ಅಲ್ಲಿಂದ ಬಿರ್ಬಲ್ ಮತ್ತು ಅಕ್ಬರ್ ಬಾದ್ಶಾ ಹೊಂಟಿರ್ತಾರೆ. ಅವ್ ಕೇಳ್ತಾರೆ ಇದು ಭೂದೇವ ಅದೇವ ಏನೈತಿ? ಅದೇವ ಅಂದ್ರೆ ಏನೈತಿ? ನಂಗೆ ಗೊತ್ತಿಲ್ಲ. ಬಿರ್ಬಲ್ ಅಂತ 4 ದಿವಸ ಕೊಡ್ರಿ ಆಮೇಲೆ ಹೇಳ್ತೇನೆ ಅಂತ. 4 ದಿವಸ ಎಲ್ಲ ಅಬ್ಸರ್ವೇಷನ್ ಮಾಡ್ತಾನೆ. ಒಂದು ಚಮಗಾರ ಇರ್ತಾನೆ. ಚಮಗಾರನ ಏನು ಚಪ್ಪಲಿ ಚಮಗಾರ ಇರ್ತಾನೆ. ಆ ಚಮಗಾರ ಇರ್ತಾನ ಬಂಗಾರ ತಂತಿ ಹಾಕು, ಬೆಳ್ಳಿ ತಂತಿ ಹಾಕು, ರತ್ನ ಎಲ್ಲ ಹಚ್ಚು, ಮೇಲೆ ನಂಗೆ ಕೊಡು. ಆ ಥರದ್ದು ಏನು ಕಾಸ್ಟ್ ಆಗ್ತೈತೆ ನಾ ಕೊಡ್ತೇನೆ. ಆ ಥರಕ್ಕಿಂತ ಹೆಚ್ಚ ಕೊಡ್ತೇನೆ. ಅವೆಲ್ಲ 5 ಫೂಟದ್ದು ಚಪ್ಪಲ್ ಮಾಡ್ತಾನೆ. ಆಮೇಲೆ ಏನಾಗ್ತೈತಿ, ರಾತ್ರಿ ಒಂದು ದಿವಸ ಅದು ಒಂದು ಚಪ್ಪಲ್ ತಮ್ಮ ಮನ್ಯಾಗ ಇಟ್ಕೊತಾನೆ, ಒಂದು ಚಪ್ಪಲ್ ಮಸೀದಿ ಹೊರಗಡೆ ಇಟ್ಬಿಡ್ತಾನೆ. ಅಲ್ಲಾಕಿ ಚಪ್ಪಲ ಅಯ್ಯ ಎಲ್ಲರೂ ಇಲ್ಲಿ ಬಡ್ಕೊಳ್ಳೋದು, ಅಲ್ಲಿ ಬಡ್ದು ಅದನ್ನು ನೆಕ್ಕೋದು. ಅವ್ರ ಸಿಸ್ಟಮ್ ಇರ್ಬೋದು, ಮಾಡ್ತಾರೆ. ಅಕ್ಬರ್ ಬಾದ್ಶಾ ಕಡೆ ಅದು ಮೆಸೇಜ್ ಹೋಗ್ತೈತೆ. ಏನಂತ? ಅಲ್ಲಾಕಿ ಚಪ್ಪಲ ಅಯ್ಯ ದೇಖ್ ನೀವು. ಅಕ್ಬರ್ ಬಾದ್ಶಾ ಬರ್ತಾನೆ ಅದನ್ನೆಲ್ಲ ಈ ಕಡೆ ಬಡ್ಕೊತಾನೆ ನೆಕ್ತಾನೆ, ಎಲ್ಲ ಮಾಡ್ತಾನೆ, ಇಡ್ತಾನೆ. ಆಮೇಲೆ ಈ ಅಕ್ಬರ್ ಬಾದ್ಶಾ ಬಂದು ಹೋಗಿದ್ದು ಬಿರ್ಬಲ್ ಗೊತ್ತಾಗ್ತದೆ. ಬಿರ್ಬಲ್ ಬಂದು ಬಾದ್ಶಾಗೆ ಇರ್ತಾನೆ. ಇಷ್ಟೋ ಮುಖ ಮಾಡ್ತಾನೆ. ಯಾಕಪ್ಪ ಇಷ್ಟಾಗಿ ಸಣ್ಣ ಮುಖ ಮಾಡಿ? ಇಲ್ಲ, ನಮ್ಮ ಪೂರ್ವಜಿದ್ರು ಅವ್ರು ಚಪ್ಪಲಿ ಪೂಜಾ ಮಾಡ್ತಿದ್ನಿ, ಒಂದು ಕಳೆದು ಹೋಯ್ತು, ಎಲ್ಲಿ ಹೊತ್ತು ಗೊತ್ತಿಲ್ಲ. ಎಂಥದ್ದು ಈ ಚಪ್ಪಲಿ ತೊಗೊಂಡು ಬಾ ಅಂತ. ಅದೆಲ್ಲ ಒಂದು ಚಪ್ಪಲಿ ಇರ್ತೈತೆ, ಇನ್ನೊಂದು ಮನ್ಯಾಗ ಇಟ್ಟಿರ್ತಾನೆ. ಇದೇ ಚಪ್ಪಲಿ ನೋಡು, ಅಯ್ಯೋ ನಾ ಇದನ್ನ ನೆಕ್ಕಿದ್ನಿಲ್ಲ ಅಂತಾನೆ. ಅದಕ್ಕೆ ಅಂತಾರೆ ಅದೇವ್. ಲೈಟ್ ಹೋಗ್ತ. ಹಾಂ, ಅಡುಗೆ ಮಾಡ್ತೀನಿ. निज परिवार सहित में कुम के इंद्र जिनालय में आवे, शांति प्रभु के पद पंकज की पूजा नित्य रचावे। ओम ह्रीं श्री सनित कुमारेन्द्रेण सपरिवार सहितेन पाद पद्मार्चित जिननाथ तथैव प्रदाय श्री अनल प्राप्त दिव्य महार्घ्यं निर्वपामिति स्वाहा। निज परिवार सहित सागर के इंद्र जिनालय में आवे, शांति प्रभु के पद पंकज की पूजा नित्य रचावे। ओम ह्रीं मुदति कुमारेन्द्र सपरिवार सहितेन पाद पद्मार्चिता जिननाथ तथैव प्रदाय श्री शांतिनाथ अनल प्राप्त दिव्य महार्घ्यं निर्वपामिति स्वाहा। ನಾ ಹೇಳಿದ್ ಕೇಳಿಸ್ಲಿಲ್ಲ? ಇಲ್ಲಿ ಕೆಲಸದ ತೋರಿಸಿದೆ ನೀವು ಒಬ್ಬರ ಅಂದ್ರೆ ಎಲ್ಲರಿಗೂ ನಿಜ 5 ನಿಮಿಷ ಲೈಟ್ ಬರ್ತೈತೆ. परिवार सहित के इंद्र जिनालय में आवे, शांति प्रभु के पद पंकज की पूजा नित्य रचावे। ओम ह्रीं दीप कुमारेन्द्र स्वपरिवार सहितेन पाद पद्मार्चिता जिननाथ तथैव पद प्रदाय श्री शांतिनाथ अनर्घ्यफल प्राप्त दिव्य महार्घ्यं निर्वपामिति स्वाहा। निज परिवार सहित दीक्षुर के इंद्र जिनालय में आवे, शांति प्रभु के पद पंकज की पूजा नित्य रचावे। ನೋಡಿಲೆ
ಇವಾಗ ಭವನವಾಸಿ ದೇವತೆಗಳೆಲ್ಲ ಬಂದು ಇದು ಅರ್ಘ್ಯ ಕೊಟ್ವಿಂದ್ರೆ ಎಲ್ಲರೂ ಪೂಜೆ ಮಾಡ್ಬೋದು. ಇನ್ನು ವೆಂಕಟವಾಸಿ ಬಟ್ಟೆ ಇದಾದ್ಮೇಲೆ ಓಂ ಹ್ರೀಂ ದಿಕ್ಕುಮಾರೀಂದ್ರ ಸ್ವಪರಿವಾರ ಸಹಿತೇನ ಪಾದ ಪದ್ಮಾರ್ಚಿತಾಯ ಜಿನನಾಥ ತಥೈವ ಪದ ಪ್ರದಾಯ ಶ್ರೀ ಶಾಂತಿನಾಥ ಅನರ್ಪ್ರಾಪ್ತ ದಿಮಾರ್ಘ್ಯಂ ನಿರ್ವಪಾಮಿತಿ ಸ್ವಾಹ. निज परिवार सहित किन्नर के इंद्र जिनालय में आवे, शांति प्रभु के पद पंकज की पूजा नित्य रचावे. ಕಿನ್ನರ ಕಿಂಪುರುಷ ಮಹೋರಗ ಗಂಧರ್ವ ಯಕ್ಷ ರಾಕ್ಷಸ ಭೂತ ಪಿಶಾಚ ಇವರಿಷ್ಟು ಜನ ವೆಂತರ ದೇವತೆಗಳು. ಇವರು ಇವಾಗ ಪೂಜೆ ಮಾಡಕ್ಕೆ ಬರ್ತಿದ್ದಾರೆ. ಓಂ ಹ್ರೀಂ ಕಿನ್ನರೇಂದ್ರೇಣ ಸ್ವಪರಿವಾರ ಸಹಿತೇನ ಪಾದ ಪದ್ಮಾರ್ಚಿತಾಯ ಜಿನನಾಥಾಯ ತಥೈವ ಪದ ಪ್ರದಾಯ ಶ್ರೀ ಶಾಂತಿನಾಥ ಅನರ್ಪ್ರಾಪ್ತೆ ದಿವ್ಯ ಮಹಾ अर्घ्यम निर्वपामिति स्वाहा। किम पुरुषों के इंद्र सहित परिवार जिनालय में आवे, शांति प्रभु के पद पंकज की पूजा नित्य रचावे। ओम ह्रीं किं पुरुषेन्द्रेण स्वपरिवार सहितेन पाद पद्मार्चिताय जिननाथाय तथैव पद प्रदाय श्री शांतिनाथाय अनर्घ्य पद प्राप्ते दिव्य महा अर्घ्यम निर्वपामिति स्वाहा। ओम ह्रीं श्री महारुगेन्द्रेण स्वपरिवार सहितेन पाद पद्मार्चित जिननाथाय तथैव पदप्रदाय श्री शांतिनाथ अनर्प्राप्त दिव्य अर्घ्यम निर्वपामिति स्वाहा। ओम ह्रीं श्री गंधर्वेन्द्रेण स्वपरिवार सहितेन पाद पद्मार्चिताय जिननाथाय तथैव पदप्रदाय अनर्घ्य फल प्राप्ताय दिव्य महा अर्घ्यम निर्वपामिति स्वाहा। ओम ह्रीं यक्षेन्द्रेण स्वपरिवार सहितेन पाद पद्मार्चिताय जिननाथाय तथैव पदप्रदाय श्री शांतिनाथ अनर्घ्य फल प्राप्ताय दिव्य महा अर्घ्यम निर्वपामिति स्वाहा। राक्षस one niche study ಆಳಾಯ್ತೇನಲ್ಲ ಅಂದ್ರೆ ನಿಮ್ಗೆ ಜ್ಞಾನ ಇರ್ಬೇಕು, ಆ ಕಡೆಗೆ ಅದ್ರ ಪ್ರಕಾರ ಇರ್ಬೇಕು. ಇಲ್ಲಾಂದ್ರೆ ಒಂದು ಮುಂದಕ್ಕೆ ಹೋಯ್ತು ಅಂದ್ರೆ ನಮಗ್ ಕಷ್ಟ. ಇಲ್ಲಿ ಇಲ್ಲೆಲ್ಲೆಲ್ಲೋ ಇಟ್ಬಿಟ್ಟಿದ್ದಾರೆ, ಅದಕ್ಕೆ ಅಂದೆ ದೀದಿ ಎಲ್ಲರೂ ಇಲ್ಲಿಗೂ ಇಟ್ಟಾರೆ. ಇಲ್ಲೆಲ್ಲ ಬಿಟ್ಟು ಹೋಗಿದ್ದಾರೆ. ಮೂರನೇ ಮನೆ ಇದ್ದಾರೆ, ಮೂರನೇ ಮನೆ ಇಟ್ಟಿದ್ದಾರೆ. ಎರಡನೇ ಮನೆಯ ಬಿಳಿ ಮನೆ ಇದೆ, ಬಿಳಿ ಮನೆ ಅದಕ್ಕೆ ಕೇಳಿದ್ದ ದೀದಿ, ಅದಕ್ಕೆ ನಾನು ಕೇಳಿದ್ ಮತ್ತೆ ನಿಮ್ಮನ್ನ ನೋಡ್ರಿ. ಹಳದಿ ಮನೆ ಮುಗ್ದಿದೆ, ಬಿಳಿ ಮನೆ ಶುರು ಆಗಿದೆ. ಬಿಳಿ ಮನೆ ಬಿಟ್ಟು ನೀಲಿ ಮನೆ ಬಿಟ್ಟಿದ್ದೀರಾ, ಏನ್ ಮಾಡ್ಲಿ ನಾನೀಗ? ನೋಡ್ರಲ್ಲ, ಅದಕ್ಕೆ ಕೇಳಿದ್ದೀವಿ ನಾನು ಹೆಂಗೆ ಯಾವ್ದು ಹೇಳಿ ಬಂದ್ರಿ ಅಂತ. ತಡಿ ಮೂರನೇ ಮನೆ ಬರ್ಬೇಕಲ್ಲ. ಎರಡನೇ ಮನೆ ಮೂರನೇ ಮನೆ ಶುರು ಆಗಿದೆಯಾ ಇಲ್ಲ? ಮೂರನೇ ಮನೆ ನೀಲಿ ಮನೆ ಇಲ್ಲ. ಇದು ನೋಡಿ, ಬರೀ ಆ ಮನೆಯಲ್ಲೇ ಬಂದಿದೆ. ಇದನ್ ಕಾಯಿ ನೀಲಿ ಮನೇಲಿ ಇಲ್ಲೆಲ್ಲೋ ಇಟ್ಟು ಹೋಗಿದೆ. ನೀಲಿ ಮನೆ ಇಲ್ಲಿ ಶುರು ಆಗುತ್ತೆ. ಈಗ ಮೂರನೇ ವಲಯ ದೀದಿ ಶುರು ಆಗಿರೋದು. ಮೂರನೇ ವಲಯನೇ ಶುರು ಆಗಿದೆ, ಅದನ್ನೇ ಹೇಳ್ತೀನಿ. ಅನ್ನ ಮೇಲ್ ಕೂತ್ಕೊಂಡು ಏನ್ ನೋಡ್ಕೊಳ್ತಿದ್ದೀರಾ? ಮೂರನೇ ವಲಯದಲ್ಲಿ ಎಷ್ಟಾಯ್ತು ಅರ್ಘ್ಯ? ಇಲ್ಲಿಂದ ಶುರು ಮಾಡ್ಬೇಕು. ಹಾ ದೀದಿ, ಅದಕ್ಕೆ ಶುರು ಮಾಡಿದೆ ನೋಡಿ. ಬರೀ ಬಾದಾಮಿ
ಎಲ್ಲೆಲ್ಲೋ ಇಟ್ಟಾರ ಮಂದಿದಿ ಅಲ್ಲೇ ಅದಕ್ಕೆ ಕೇಳತ್ತೀನಿ ಹೆಂಗ್ ಬೇಕು ನೀವು ಲೈನ್ ಸೇರಿ ಬಂದು ಏರ್ಸ್ಕದಿರಲ್ಲ ಎಲ್ಲಿ ಹೋದ್ರು ಇವ್ರು 10-15 ಇರೋಲ್ಲ ನನಗೆ ಬರಾತಿರಿಲ್ಲ ಮತ್ತೆ ನಾವು ದಳ ಜನ ಕಾಡ್ತಾ ಇದ್ದು ಹಂಗೆ ಬಿದ್ದಿರೋ ಎಲ್ಲಿ ಇಟ್ಕೊಂಡಿರೋ ಅದನ್ನ ಹಾ ಹೇಳಿ ನೋಡ್ರಿ ನೀಲಿ ಮನೆ ಶುರು ಆಗಿದೆ. ನೀಲಿ ಮನೆಯಲ್ಲಿ ಬಾದಾಮಿ ಎಲ್ಲಿ ಮುಗಿದಿದೆ ಅದ್ರ ಮುಂದಕ್ಕೆ ಇಡ್ತಾ ಹೋಗ್ರಿ ಶ್ರೀ ಬರ್ದಿದ್ದೀವಿ ನೋಡ್ರಿ ಮತ್ತೆ ನೀ ಹೇಳ್ಬೇಕು ನಾ ಪೂರ ಹೇಳೋದು ಬೈಕ್ ಹಿಡ್ರಿಲ್ಲ ಸುಮ್ಮನೆ ಗಟ್ಲ ಹಾಕೋಕಿದಿರಿ ಬೈಕ್ ಬೇಡ ನಾನು ಕೊಡಕಂದ್ರೆ ಚಲೋ ಹೇಳಂದ್ರೆ ನಮ್ಗೆ ಬೈತ್ರಿ ನೀಲಿ ಮನೆ ಇಟ್ಟಿದೆ, ನೀಲಿ ಮನೆ ಆಗಿದೆ, ಶ್ರೀ ಮತ್ತೆ ಕ್ರೀಮ್ ಅಂತ ಬರ್ದಿದೆ. ಆ ಅಕ್ಷರದ ಮೇಲೆ ಬೀಜಾಕ್ಷರದ ಮೇಲೆ ಒಂದೊಂದು ಬಾದಾಮಿ ಇಡ್ರಿ, ಕೊಬ್ಬರಿ ಕಾಯಿ ಎಸ ಕೊಬ್ಬರಿ ಚಿಕ್ಕ ಚಿಕ್ಕದಿದೆ ಮನೆ ಅಲ್ಲಿಗೆ ಮುಂದಿನ ಅಕ್ಷರ ಕಾಣಲ್ಲ ನಿಮ್ಗೇನೆ. ಅದು ಮಂತ್ರ ಇಷ್ಟೇ ಇರುತ್ತೆ. 3ನೇ ವಲಯದಲ್ಲಿ 32 ಇದೆ, 4ನೇ ವಲಯದಲ್ಲಿ 64 ಇದೆ. ಅಷ್ಟೇ ಇಡ್ಬೇಕಾ. ನೀವು ಎಲ್ಲೆಲ್ಲೂ ಇಟ್ಟು ಹೋದ್ರಿ ಅಂದ್ರೆ ಮತ್ತೆಲ್ಲ ಗಡಬಡ. ಆಯ್ತು, ಈಗ ನೀಲಿ ಮನೆ ಇದೆ, ಇಲ್ಲಿಗೆ ಬರ್ಬೇಕು, ಇಲ್ಲಿಂದ ಶುರು ಆಗುತ್ತೆ. ಎಲ್ಲಿ ಖಾಲಿ ಇದೆಯಲ್ಲ ನೀಲಿ ಮನೆ ಬಾದಾಮ್ ಮುಗ್ದಿದೆ, ಅದು ಮುಂದಿನ ಶ್ರೀ ಮೇಲೆ ಬಾದಾಮನ್ನ ಇಟ್ಬಿಟ್ಟು ಎಲ್ಲೆಲ್ಲ ಇಡಬೇಡಿ, ಅರ್ಘ್ಯ ಇಡಬೇಡಿ, ಅಕ್ಕಿ ಕಾಳೆಲ್ಲ ಚೆಲ್ಲಬೇಡಿ ಇದ್ರ ಮೇಲೆ. ಅರ್ಗೆ ಬಾದಾಮ್ ಅಷ್ಟೇ ಇಡ್ರಿ, ಅಕ್ಕಿ ಕಾಳೆಲ್ಲ ತಗೊಂಡು ನಿಮ್ಮಂತಾನೆ ಹಾಕಿ. 16 राक्षस के इंद्र सहित परिवार जिनालय आवे, शांति प्रभु के तज पद गजनी पूजा नित्य जावे। ओम ह्रीं राक्षसेन सपरिवार सहितेन पाद पद्मार्चिता जिननाथ तथैव फलप्रदाय श्री शांतिनाथाय प्राप्त दिव्यमः अर्घ्यं निर्वपामि स्वाहा। भूत सुरोगे इवाग ನಾನು ಬರ್ತೀನಿ ಆಮೇಲೆ ಆಯ್ತಲ್ಲ ಇದು ನಂದಿಗೆ 2ನೇ ವಲಯದಾಗ ಬಂತೀನಿ, 3ನೇ ವಲಯ ನಂದ. ಒಂದ್ಸಲ ಇಟ್ಟರೆ ಇನ್ನು ಅಷ್ಟು ಜನ ಇದ್ದಾರೆ, ಎಲ್ರಿಗೂ ಅವಕಾಶ ಸಿಗ್ಬೇಕಾ? ಒಂದ್ಸಲ ಇಟ್ಟಿದ್ದೀರಲ್ಲ ಮಂಡದ ಮೇಲೆ ಏರ್ಸಿದ್ದೀರ, ಶಾಂತಿ ಇನ್ನು ಬಹಳ ಜನ ಇದ್ದಾರೆ, ಎಲ್ರಿಗೂ ಅವಕಾಶ ಇದೆ. ಒಂದು ಕೆಲಸ ಮಾಡಿ, ಇಬ್ಬಿಬ್ರು ಬಂದ್ರಿ, ಒಂದೇ ಮನೇಲಿ ಇಬ್ಬಿಬ್ರು ಇಡ್ರಿ, ಒಂದು ಬೀಜಾಕ್ಷರದಲ್ಲಿ ಇಬ್ಬಿಬ್ರು ಇಡ್ರಿ, ಬಹಳ ಜನ ಇದ್ದೀರಾ, ಎಲ್ರಿಗೂ ಅವಕಾಶ ಸಿಗುತ್ತೆ. भूत सुरों के इंद्र सहित परिवार जिनालय आवे, शांति प्रभु के पद पंकज की पूजा नित्य जावे। ओम ह्रीं श्री भूतेन सपरिवार सहितेन पाद पद्मार्चिता जिननाथाय तथैव फलप्रदाय श्री शांतिनाथाय अनलप्राप्ते गुरुमहार्घ्यं निवपामि स्वाहा। सुर पिशाच के इंद्र सहित परिवार जिनालय आवे, शांति प्रभु के पद पंकज की पूजा नित्य जावे। ओम ह्रीं पिशाचेन्द्रेण सपरिवार सहितेन पाद पद्मार्चिता जिननाथाय तथैव फलप्रदाय श्री शांतिनाथाय अनलप्राप्ते गुरुमहार्घ्यं निवपामि स्वाहा। ಏನಾಯ್ತಾ, ಇಲ್ಲಿಗೆ ಗಂಟೆವಾಸಿಗಳು ಮುಗಿತು. ಇವಾಗ ಜ್ಯೋತಿಷ್ಕ ದೇವತೆಗಳು ಸೂರ್ಯ ಚಂದ್ರ ನಕ್ಷತ್ರ ಅವರು ಬಂದು ಇವಾಗ ಪೂಜೆಯನ್ನ ಮಾಡಿ ಹೋಗ್ತಾರೆ, ಆರೋಗ್ಯವನ್ನು ಕೊಟ್ಟು ಹೋಗ್ತಾರೆ. ज्योतिषियों के इंद्र सहित परिवार जिनालय आवे,
शांति प्रभु के पद पंकज की पूजा नित्य जावे। ओम ह्रीं चंद्र नामकेन्द्रेण स्वपरिवार सहितेन पादपद्मार्चिता दीननाथाय तथैव प्रदाय श्री शांतिनाथाय अनुप्राप्ते दिव्यमः अर्घ्यं निवपामि स्वाहा। ज्योतिष देव प्रतीन्द्र सहित परिवार जना ಅವ್ರ ಅರ್ಗೆ ಇಡ್ಲಿಲ್ಲ ಎಲ್ಲಿ ಸುತ್ತಾಕ್ ಬರ್ತೀರಾ ಮುಂದಕ್ಕೆ ಬಂದ್ರೆ ಆ ಕಡೆ ಅವ ಅಲ್ಲಿ ಇಡಬೇಡ ಅಲ್ಲಿ ಹೋಗಿ ಆ ಕಡೆ ಹೋಗಿ ಆ ಬಾದಾಮ್ ಇಟ್ಟಿರೋ ಮುಂದಕ್ಕೆ ಇಡಿ ಅಂತ ಹೇಳ್ತಾ ಇದೆಯಲ್ಲ शांतिनाथ भगवान की जय। ज्योतिष देव प्रतीन्द्र सहित परिवार जना शांति प्रभु के पद पंकज की पूजा नित्य जावे। ओम ह्रीं श्री भास्करेन्द्रेण स्वपरिवार सहितेन पादपद्मार्चिता दीननाथाय तथैव प्रदाय श्री शांतिनाथाय अनुप्राप्ते दिव्यमः अर्घ्यं निवपामि स्वाहा। निद्रा पर धर्म स्वर्ग की भक्त जिनालय शांति प्रभु की पद पंकज की पूजा नित्य जावे। ओम ह्रीं सौधर्मेण स्वपरिवार ಈಗ ನೋಡಿ ಸ್ವರ್ಗ ಲೋಕದ ದೇವತೆಗಳು ಬಂದಿಲ್ಲ ಸೌಧರ್ಮಿಂದ ಬಂದ ओम ह्रीं सौधर्मेण स्वपरिवार सहितेन पादपद्मार्चिता दीननाथाय तथैव प्रदाय श्री शांतिनाथाय अनुप्राप्ते दिव्यमः अर्घ्यं निवपामि स्वाहा। निद्रा पर स्वर्ग के भक्त जिनालय शांति प्रभु की पद पंकज की पूजा नित्य जावे। शांति प्रभु की पद पंकज की पूजा नित्य जावे। ओम ह्रीं ईशान्येन स्वपरिवार सहितेन पादपद्मार्चिता दीननाथाय तथैव प्रदाय श्री शांतिनाथाय अनुप्राप्ते दिव्यमः अर्घ्यं निवपामि स्वाहा। सनन स्वर्ग के इंद्र सहित परिवार जिनालय शांति प्रभु के पद पंकज की पूजा नित्य जावे। अचमनार प्यारे स्वामी तुम्हारी आगे तुम्हारे द्वारे। ओम ह्रीं सनत्कुमारेन्द्रेण स्वपरिवार सहितेन पादपद्मार्चिता दीननाथाय तथैव प्रदाय श्री शांतिनाथाय अनुप्राप्ते दिव्यमः अर्घ्यं निवपामि स्वाहा। इंद्रा मरवादेन्द्र स्वर्ग के भक्त जिनालय शांति प्रभु के पद पंकज की पूजा नित्य जावे। शांति प्रभु के पद पंकज की पूजा नित्य जावे। ओम ಓಂ ಹ್ರೀಂ बीजाक्षर जपनानंतर स्वाहा। ओम ह्रीं माये गुरुवर आज मेरे पिया में आई, गुरुवर आज मेरे पिया में आई, चलते फिरते चलते फिरते तीरथ आए। गुरुवर आज मेरे पिया में आई, गुरुवर आज मेरे पिया में आई। साक्षात राजा एक शास्त्री महान साधु महाराज की जयकारा गुरुदेव का, जयकारा गुरुदेव का। जय गुरुदेव।